ನಮಸ್ತೆ ಮ್ಯಾಮ್. ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ, ಆತ್ಮೀಯರೇ, ಮನುಷ್ಯನ ಭಾವನೆಗಳು, ಕಲ್ಪನೆಗಳು, ಯೋಚನೆಗಳು, ವಸ್ತುಗಳು, ಸಂಬಂಧಗಳು ಈ ಎಲ್ಲಾ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಒಂದ್ ಅಂಶ ಕಂಡುಬರುತ್ತೆ. ಮನುಷ್ಯ ಇಡೀ ಜೀವಿತಾವಧಿಯುದ್ದಕ್ಕೂ ಒಂದನ್ನ ತನಗ್ ಗೊತ್ತಿಲ್ದೇನೆ ಮಾಡ್ತಾ ಇರ್ತಾನೆ. ಅದೇನಪ್ಪಾ ಅಂದ್ರೆ ಸಂಗ್ರಹ ಮಾಡ್ತಾ ಹೋಗೋದಷ್ಟೇ. ಎಲ್ಲವನ್ನ ಕ್ರೋಢೀಕರಿಸ್ತಾ ಹೋಗೋದು. ಅದು ವಸ್ತುಗಳೇ ಇರ್ಬೋದು, ಸಂಬಂಧಗಳೇ ಇರ್ಬೋದು, ಭಾವನೆಗಳೇ ಇರ್ಬೋದು, ಮುಖ್ಯವಾಗಿ ಆಲೋಚನೆಗಳು. ಎಲ್ಲವನ್ನ ನಾವು ಕಂಟ್ರೋಲ್ ಮಾಡಕ್ಕಾಗತ್ತೆ. ನಾವು ಸಂಗ್ರಹಿಸಿದಂತ ವಸ್ತುಗಳನ್ನು ಕೂಡ ನಾವು ನಮ್ಗೆ ಯಥೇಚ್ಛವಾಗಿ ನಮ್ಗೆ ಯಾವ ರೀತಿಯಲ್ಲಿ ನಾವು ಬಳಸ್ಕೊಂಡು ನಮ್ಮ ಅಧೀನದಲ್ಲಿ ಅದ್ನ ಇಟ್ಕೋಬಹುದು. ಸಂಬಂಧಗಳನ್ನು ಕೂಡ ಇಟ್ಕೋಬಹುದು. ಆದ್ರೆ ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ವಿವಿಧ ಮಜಲುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಆಗಲ್ಲ. ಯಾರೆಲ್ಲ ಧ್ಯಾನ ಮಾರ್ಗವನ್ನ ಅನುಸರಿಸ್ತಾ ಇದ್ದೀರಲ್ಲ, ಅವ್ರೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಇರುವಂತ ಕ್ವೆಶ್ಚನ್ ಒಂದೇ. ಉಸಿರಾಟ ಕಡೆ ಗಮನ ಕೊಟ್ಟಾಗ ಯೋಚನೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕೆ? ಯೋಚನೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿರುವಂತ ಆನ್ಸರ್ ಏನಂದ್ರೆ, ನಾವು ಇಲ್ಲಿವರೆಗೆ ಯೋಚಿಸ್ತಾ ಇದ್ವಿ, ಯೋಚನೆಗಳನ್ನ ಮಾಡ್ತಾನೆ ಇದ್ವಿ, 24x7 ಯೋಚನೆ ಮಾಡ್ತಾ ಇದ್ರು ಕೂಡ ಅದು ನಮ್ ಗಮನಕ್ಕೆ ಬರ್ತಾ ಇರ್ಲಿಲ್ಲ. ಯಾವಾಗ ನಾವು ನಮ್ ಕಡೆಗೆ ಗಮನ ಕೊಟ್ಟು, ಆಗ ನಮ್ಮಲ್ಲಿರ್ತಕ್ಕಂತಹ ಬದಲಾವಣೆ, ನಮ್ಮಲ್ಲಿ ನಡೀತಾ ಇರ್ತಕ್ಕಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯೋಚನೆಗಳು ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ನಮಗೆ ಸಂಬಂಧಪಟ್ಟಿದ್ದ, ನಮಗೆ ಸಂಬಂಧ ಪಡದೇ ಇರೋದ. ಕೆಲವ್ರು ಹೇಳ್ತಾರೆ, ಯಾರ್ಯಾರ್ದು ಮುಖಗಳು ಬರುತ್ತೀರಿ ಧ್ಯಾನ ಕೂತಿರ್ಬೇಕಾದ್ರೆ, ನಾವ್ ಅವ್ರನ್ನ ನೋಡೇ ಇರಲ್ಲ ಅಂತ ಎಲ್ಲ ಮುಖಗಳು ಬರುತ್ತೆ. ಯಾವಾಗ ನೀವು ನೋಡಿರ್ಲಿಲ್ಲ ಅಂತ ನೀವ್ ಅನ್ಕೋತೀರಿ, ನೀವ್ ಇವಾಗ ನೋಡಿಲ್ಲ, ನಿಮ್ಮ ಅರಿವಿನ ಮಟ್ಟ ಬೆಳೆಯೋದಕ್ ಮುಂಚೆ ನೋಡಿರ್ತೀರ. ನೀವು ಬಾಲ್ಯಾವಸ್ಥೆಯಲ್ಲಿದ್ದಾಗ ಯಾವ ವ್ಯಕ್ತಿ ಮುಖವನ್ನ ನೋಡಿರ್ತೀರೋ, ಆ ಕರ್ಣಪಟಲ ಇವಾಗ ನೋಡಿ, ಇದೇನ್ ಕಣ್ಣಿದೆಯಲ್ಲ, ಕಣ್ಣಿನ ಒಂದು ಸ್ಕ್ರೀನ್ ಮೇಲೆ ಅದ್ ಬಿದ್ದಾಗ ಅದರ ಒಂದು ನೆಗೆಟಿವ್ ಪ್ರಿಂಟ್ ಎಲ್ಲಿರುತ್ತೆ, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ನಾ ಪಾಯಿಂಟ್ಗೆ ಬರ್ತೀನಿ, ಮೌನ ಅನ್ನೋ ಪಾಯಿಂಟ್ಗೆ ಬರ್ತೀನಿ. ಇವೆಲ್ಲಾ ಸಂಗ್ರಹಗಳು ಏನಾಗಿದೆ ಗೊತ್ತಾ ಮಾಸ್ಟರ್ಸ್? ನಮ್ಮತನವನ್ನ ನಮ್ಮಿಂದ ಮರೆಮಾಚಿದೆ. ಹೂ ಐ ಆಮ್, ನಾನು ಯಾರು ಅನ್ನೋ ಸ್ಥಿತಿಗೆ ಬಂದಿದೀವಿ. ನಾನ್ ಬರೀ ಯೋಚನೆನಾ, ನಾನ್ ಬರೀ ಮಾತಾ, ನಾನ್ ಬರೀ ಕಷ್ಟಗಳನ್ನೇ ಅನುಭವಿಸ್ಬೇಕಾ, ದೇಹದ ಆರೋಗ್ಯ ಕಂಡ್ಕೊಳ್ಳೋದ್ ಕಡೆಗೇನೆ ಗಮನ ಕೊಡ್ಬೇಕಾ, ನಾನ್ ಏನ್ ಮಾಡ್ಬೇಕಾಗಿದೆ, ನಾನ್ ಯಾರು? ಎಲ್ಲಾ ಪ್ರಶ್ನೆಗಳಿಗೆ, ಎಲ್ಲಾ ಗೊಂದಲಗಳಿಗೆ ಒಂದು ಮಾರ್ಗ ಅಂತೂ ಸುನಿಶ್ಚಿತವಾಗಿ ಇದೆ ನಮ್ಗೆ. ಏನು? ಧ್ಯಾನ ಮಾರ್ಗ. ಧ್ಯಾನ ಮಾರ್ಗ ಅನುಸರಿಸ್ತಾ ಇದ್ರು ಕೂಡ ನಮ್ಗೆ ಆಗ್ತಿಲ್ಲ, ಆಳವಾದಂತಹ ಧ್ಯಾನ ಸ್ಥಿತಿನ ಹೋಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು, ಏನನ್ನ ಅನುಸರಿಸ್ಬೇಕು ಅಂತ ಪ್ರಶ್ನೆ ಬಂತಪ್ಪ ಅಂದ್ರೆ ಅಲ್ಲಿ ಮೌನ ಅನ್ನೋ ಉತ್ತರ ಸ್ನೇಹಿತರೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಸಮ್ಮತಿ ಅಂತಂದ್ರೆ ಒಪ್ಪಿಗೆ. ಯಾವ್ದಕ್ಕೆ? ಇನ್ನೊಬ್ರಿಗೆ ಒಪ್ಪಿಗೆ ಅಲ್ಲ, ನನಗೆ ನಾನ್ ಕೊಟ್ಕೊಳ್ತಕ್ಕಂತಹ ಒಪ್ಪಿಗೆ. ನನ್ನ ತಪ್ಪುಗಳನ್ನ ನಾನು ಒಪ್ಕೋತಾ ಇದ್ದೀನಿ, ನನ್ನ ಆಲೋಚನೆಗಳಿಗೆ ನಾನೇ ಜವಾಬ್ದಾರ, ನನ್ನ ಕಷ್ಟಗಳಿಗೆ ನಾನೇ ಜವಾಬ್ದಾರ. ಫಸ್ಟ್ ಒಂದು ನಿಮ್ಗೆ ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ, ವಾಸ್ತವ ಹೇಳ್ತೀನಿ. ಮೌನ ಮಾಡ್ಬೇಕು, ಓಕೆ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ ಅಂತ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಮಾತನಾಡದೆ ಇರೋದು ನಮ್ಗೆ ಆಗಲ್ಲ ರೀ, 1 ಗಂಟೆ ಮಾತನಾಡದೆ ಇದ್ರೆ ನಮ್ಗೆ ಜೀವ ಹೋದಂಗ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಹಾಗಾದ್ರೆ ಮಾತಾಡದೆ ಜೀವನನ? ಎಷ್ಟು ಮಾತಾಡೋದು, ಯಾವ ಯಾವ ಸಮಯದಲ್ಲಿ ಮಾತಾಡೋದು, ಯಾವ ರೀತಿಯಲ್ಲಿ ಮಾತಾಡೋದು, ಮಾತಿನ ಮಧ್ಯೆ ಮಧ್ಯೆ ಒಂದಷ್ಟು ಗ್ಯಾಪ್ ಅನ್ನ ಕೊಡ್ಬೇಕಾ, ಆ ಗ್ಯಾಪ್ ಎಷ್ಟಿರ್ಬೇಕು? ಇದೆಲ್ಲವೂ ಕೂಡ ಮೌನದ ವಿವಿಧ ಮಜಲುಗಳು ಸ್ನೇಹಿತರೆ. ಮೌನವನ್ನ ಕಡ್ಡಾಯವಾಗಿ ಎಲ್ರೂ ಕೂಡ ಮಾಡ್ಲೇಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ಮಾತಾಡೋದು, ನಿರಂತರವಾಗಿ ಮಾತಾಡುವಂತ ಪ್ರಾಣಿ ಯಾವ್ದಾದ್ರು ಇರ್ತಂದ್ರೆ ಅದು ಮನುಷ್ಯ ಅಷ್ಟೇ. ಇನ್ನುಳಿದ ಎಲ್ಲಾ ಪ್ರಾಣಿಗಳು ಬ್ಯಾಲೆನ್ಸ್ ಆಗಿದ್ದಾವೆ, ಎಷ್ಟು ಬೇಕು ಅಷ್ಟೇ. ಕೂಗ್ತವೆ, ಆಹಾರಕ್ಕೋಸ್ಕರ ಕೂಗ್ತವೆ, ಒಂದಷ್ಟು ಸೂಚನೆಗಳನ್ನ ಕೊಡೋದಕ್ಕೆ ಅವು ಸೂಚನೆ ತೋರಿಸ್ತವೆ, ಆದ್ರೆ ಇನ್ನುಳಿದ ಸಮಯದಲ್ಲಿ ಮೌನವಾಗಿರುತ್ತೆ. ಹಾಗೆ ಮೌನವಾಗಿರೋದ್ರಿಂದ ಪ್ರಕೃತಿ ಅವುಗಳಿಗೆ ನೇರವಾಗಿ ಸಹಾಯ ಮಾಡುತ್ತೆ. ಮನುಷ್ಯ ನೋಡಿ, ಮನುಷ್ಯನಿಗೆ ಎಲ್ಲವನ್ನ ಕೊಟ್ಟಿದ್ರು ಕೂಡ ಮನುಷ್ಯ ಮತ್ತೆ ಅದು ಬೇಕು, ಇದು ಬೇಕು, ಬೇಕುಗಳ ಮಧ್ಯೆ ಬದುಕನ್ನೇ ನಿರಸ ಮಾಡ್ಕೋತಾ ಇದ್ದಾನೆ. ಹಾಗಾಗಿ ಹೊಸಯುಗದ ಆಧ್ಯಾತ್ಮಿಕ ಚಿಂತಕರೆಲ್ಲರೂ ಏನ್ ಕೊಟ್ಟಿದಾರಪ್ಪ ಭೂಮಂಡಲಕ್ಕೆ? ಧ್ಯಾನವನ್ನ ಮಾಡಿ, ಮೌನವನ್ನ ಮಾಡಿ. ಧ್ಯಾನ ಮೌನ ಪರಿಪೂರ್ಣ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಾರೆ. ಧ್ಯಾನದ ಜೊತೆಗೆ ಮೌನವು ಕೂಡ ಬೇಕು ಸ್ನೇಹಿತರೆ. ಯಾಕೆ ಮೌನ ಮಾಡ್ಬೇಕು ವಿಶಾಲಾಕ್ಷಿ ಅಂತ ತಾವೆಲ್ಲರೂ ಕೇಳ್ಬೋದು. ಮಾತನಾಡದೇ ಇದ್ರೆ ಆಗಲ್ಲ ರೀ, ಮಾತೇ ನಮ್ ಬಂಡವಾಳ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀವಿ, ಅಂಗಡಿ ಇದೆ, ಮಾತಾಡದೇ ಇದ್ರೆ ಹೇಗೆ ವಿಶಾಲಾಕ್ಷಿ? ನಾವೆಲ್ಲರೂ ಕೇಳ್ಬೋದು.
ಮಾತನಾಡದೇ ಇದ್ರೆ ತುಂಬಾ ಲಾಭಗಳಿದೆ ಸ್ನೇಹಿತರೆ. ಮಾತಿನಿಂದ ನಾವು ಒಂದು ವ್ಯಕ್ತಿಯನ್ನ ಸಂಪಾದಿಸಬಹುದು. ಮಾತಿನಿಂದ ಸಂಪತ್ತನ್ನ ಸಂಪಾದಿಸಬಹುದು. ಆದ್ರೆ ಅದೇ ಮಾತನ್ನ ಕಡಿಮೆ ಮಾಡಿ ಮೌನ ಮಾಡಿದಾಗ ಅಂತರಂಗದ ಸ್ವರಾಜ್ಯದ ಮಾಲೀಕರಾಗಬಹುದು. ನಮ್ಮೊಳಗೆ ಒಂದು ರಾಜ್ಯ ಇದೆ. ಜ್ಞಾನ, ಅಖಂಡವಾದಂತಹ ಜ್ಞಾನ ಇದೆ, ಸಂತೃಪ್ತಿ ಇದೆ, ನೆಮ್ಮದಿ ಇದೆ, ಅದನ್ನ ಕಂಡ್ಕೋಬಹುದು. ಹಾಗಂತ 24 ಗಂಟೆ ಮೌನ ಮಾಡಿ ಅಂತ ಹೇಳ್ತಾ ಇಲ್ಲ. 24 ಗಂಟೆಗಳಲ್ಲಿ 1 ಗಂಟೆ ಮೌನ. ಯಾಕೆ 1 ಗಂಟೆ ಮೌನ? ನಾವು ವೈಜ್ಞಾನಿಕವಾಗಿ ಮಾತನಾಡೋಣ. ಸುಮ್ನೆ ಮಾತಾಡೋದು ಬೇಡ. ವೈಜ್ಞಾನಿಕವಾಗಿ ಮಾತನಾಡೋದು. ಏನು? ನಾವು ಉಪವಾಸ ಮಾಡ್ತೀವಲ್ವಾ? ಈ ವೇದಿಕೆಯಲ್ಲಿ ಸುಮಾರು ಜನ ಉಪವಾಸ ಮಾಡಿರೋ ಅನುಭವ ಇದೆ ಅಲ್ವಾ? ಉಪವಾಸ ಮಾಡಿರೋ ಕಾಲಕ್ಕೆ ಏನಾಗುತ್ತೆ? ಇಡೀ ದಿವಸ ಉಪವಾಸ ಮಾಡಿರ್ತಾರೆ. ಇಲ್ಲ 2 ದಿವಸ, 3 ದಿವಸ ಉಪವಾಸ ಮಾಡಿರ್ತೀವಿ. ಅವಾಗ ನಮ್ಮ ದೇಹದಲ್ಲಿ ಏನ್ ಬದಲಾವಣೆ ನಡೆಯುತ್ತೆ ಅಂದ್ರೆ, ಒಳ್ಳೆ ಬ್ಯಾಕ್ಟೀರಿಯಾಸು, ಕೆಟ್ಟ ಬ್ಯಾಕ್ಟೀರಿಯಾಸು, ಓಕೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಒಳ್ಳೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ತಿಂದು ಹಾಕ್ಬಿಡುತ್ತೆ ಉಪವಾಸ ಇರೋ ಸಮಯದಲ್ಲಿ. ಹೊಟ್ಟೆ ಖಾಲಿ ಇಟ್ಟಾಗ ಡಾಕ್ಟರ್ ಹೇಳಿದ್ರು ಈಗಷ್ಟೇ ಮ್ಯಾಮ್ ಡಾಕ್ಟ್ರು ಅವ್ರ ಪರ್ಮಿಷನ್ ತಗೊಂಡ ಹೇಳ್ತೀನಿ. ಯಾಕಂದ್ರೆ ಉಪವಾಸ ಹೊಟ್ಟೆ ಖಾಲಿಯನ್ನಿಟ್ಟಾಗ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಇನ್ನು ಚುರುಕಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸ್ವಲ್ಪ ನೀವು ಲಿಕ್ವಿಡ್ ಅನ್ನ ತಗೊಂಡು ಹೊಟ್ಟೆ ಖಾಲಿ ಇಟ್ಬಿಡಿ. ಆ ರೀತಿ ಒಳ್ಳೇದು ಕೆಟ್ಟದ್ದನ್ನ ತಿಂದು ಹಾಕ್ಬಿಡುತ್ತೆ. ಅವಾಗ ನಮ್ಮ ದೇಹ ಹೇಗೆ ಹಗುರ ಶುದ್ಧಿ ಆಗುತ್ತೋ ಅದೇ ತರಹ ಮೈಂಡ್ ಅಲ್ಲಿ, ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಕೆಟ್ಟ ಆಲೋಚನೆಗಳು ಏನಾಗುತ್ತೆ? ಮೌನದ ಸಮಯದಲ್ಲಿ ತನ್ನಷ್ಟಕ್ಕೆ ತಾನೇ ಡಿಲೀಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೌನ ಸ್ನೇಹಿತರೆ. ಎಷ್ಟೊಂತ ಸಂಗ್ರಹ ಮಾಡೋದು, ಹಾಗೆ ತರ್ತಾನೆ ಇರೋದು, ಹಾಗೆ ಈ ಮನೆಯಲ್ಲಿ ಹಾಗೆ ತುಂಬ್ತಾನೆ ಇರೋದು. ಮೌನ ನಮ್ಮ ಅಂತರಂಗದ ಧ್ವನಿಯನ್ನ ಕೇಳಿಸೋದಕ್ಕೆ ನಾವು ಸಹಾಯ ಮಾಡುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದು ಹೇಗೆ ಸಾಧ್ಯ? ಮನೆಯಲ್ಲಿ ಗೋಡೆ ಗಡಿಯಾರ ಇದೆ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅದರ ಶಬ್ದ ನಮ್ಗೆ ಕೇಳಿಸಲ್ಲ. ರಾತ್ರಿ ಸಮಯದಲ್ಲಿ ಅದರದೊಂದೇ ಶಬ್ದ ಇರುತ್ತೆ, ಇನ್ಯಾರ್ದು ಶಬ್ದ ಕೇಳಿಸಲ್ಲ ಅಲ್ವಾ? ಅದೇ ತರಹ ನಮ್ಮ ಅಂತರಂಗದಲ್ಲೂ ಕೂಡ ಒಂದು ಧ್ವನಿ ಇದೆ ಸ್ನೇಹಿತರೆ. ಅದಕ್ಕೆ ಪತ್ರಿ ಸರ್ ಹೇಳಿದ್ದು, ಗುರು ನಿನ್ನ ಒಳಗಡೆನೆ ಇದ್ದಾರೆ. ಅಂತರಂಗದ ಧ್ವನಿಯೇ ನಿನ್ನ ಗುರು. ಇನ್ನರ್ ವಾಯ್ಸ್ ಅಂತ ಹೇಳ್ತೀವಿ. ಇನ್ನರ್ ವಾಯ್ಸ್ ವಿಷನ್ಸ್ ಬರ್ತಾ ಇದೆ ನಂಗೆ ಧ್ಯಾನ ಕೂತಿರ್ಬೇಕಾದ್ರೆ. ಎಲ್ಲಿಂದ ಬರ್ತಾ ಇದೆ? ಒಳಗಡೆಯಿಂದ ಬರ್ತಾ ಇದೆ. ಮಾಸ್ಟರ್ಸ್, ಈ ಒಂದು ದೇಹದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇದನ್ನ ಈ ದೇಹದಿಂದ ಮನುಷ್ಯ ಹಾಳು ಆಗ್ಬಹುದು, ಮನುಷ್ಯ ಉದ್ಧಾರನೂ ಆಗ್ಬಹುದು. ಮನುಷ್ಯ ಜನ್ಮ ಅತಿ ಶ್ರೇಷ್ಠ, ಹಾಗೆ ಅತಿ ಕನಿಷ್ಠ ಕೂಡ. ಯಾಕೆ? ಈ ದೇಹವನ್ನ, ಈ ಆತ್ಮ ಚೈತನ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇದು ಶ್ರೇಷ್ಠ ಜನ್ಮ. ಪ್ರಾಪಂಚಿಕತೆಯ ಜೊತೆಗೆ ಆಧ್ಯಾತ್ಮಿಕತೆಯನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಇದು ಶ್ರೇಷ್ಠ ಜನ್ಮ. ದೇಹವನ್ನ ವಿಪರೀತವಾಗಿ ಉಪಯೋಗಿಸ್ಕೊಂಡಾಗ ಇದೇ ಕನಿಷ್ಠ ಜನ್ಮ ಕೂಡ ಆಗುತ್ತೆ. ಹಾಗಾಗಿ ಮೌನ ಅನ್ನೋದು ನಮ್ಮೆಲ್ಲರ ಒಂದು ಸ್ವಭಾವ ಸ್ನೇಹಿತರೆ. ತಾಯಿಯ ಗರ್ಭದಲ್ಲಿ ನಾವು ಮಾತಾಡ್ತಾ ಇದ್ವಾ? ಹೋಗ್ಲಿ, ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಒಂದಷ್ಟು ವರ್ಷಗಳ ತನಕ ಕೂಡ ನಾವು ಮಾತು ಬರ್ತಾ ಇರ್ಲಿಲ್ಲ. ತಾಯಿ ಅಮ್ಮ ಅಪ್ಪ ಅಂತ ಕಲಿಸ್ದಾಗ್ಲೇ ನಾವು ಮಾತಾಡಕ್ ಶುರು ಮಾಡಿದ್ದು ಅಲ್ವಾ? ಅಲ್ಲಿವರೆಗೆ ಮೌನ ಇದ್ವಿ. ಮೌನ ಇದ್ದಾಗ ಮಾತೇ ಬರ್ತಿರ್ಲಿಲ್ಲ, ಆದ್ರೂ ನಮ್ದು ಏನಾದ್ರು ಕೆಲಸಗಳು ನಿಂತಿತ್ತ? ಮತ್ತೆ ಸರಿಯಾದ ಬೆಳವಣಿಗೆ ಆದದ್ದು ಆ ಒಂದು ಸ್ಥಿತಿಯಲ್ಲಿ, ಮಾತನಾಡದೆ ಇರ್ತಕ್ಕಂಥ ಸ್ಥಿತಿಯಲ್ಲೇ ಸರಿಯಾದ ರೀತಿಯಲ್ಲಿ ಬೆಳೆದಿದ್ದೀವಿ, ಮನಸ್ಸು ಬೆಳೆದಿದೆ. ಇದಾಗ ಈ ಈ ಬೆಳಿತಾ ಬಂದ ಈ ಹಂತದಲ್ಲಿ ಮೌನವನ್ನ ಯಾಕೆ ಮಾಡ್ಬಾರ್ದು? ದೇವಸ್ಥಾನಕ್ಕೆ ಹೋದಾಗ ಪಟಪಟ ಅಂತ ಬಾಯಿಂದ ಹೇಳ್ತೀವ, ದೇವ್ರ ನಂಗೆ ಅದನ್ನ ಕೊಡು, ದೇವ್ರ ನಂಗೆ ಇದನ್ನ ಕೊಡು, ಓಂ ಹರಿ ಓಂ ತತ್ಸತ್ ಅಂತ ಹೇಳ್ತೀವ? ಇಲ್ಲ. ಕಣ್ಮುಚ್ಚಿ ಕೈ ಮುಗ್ದು ಮೌನ ಸಂಭಾಷಣೆ ನಡೆಯುತ್ತೆ ದೇವ್ರ ಜೊತೆಗೆ. ಯಾಕೆ? ನೇರವಾಗಿ ಅಲ್ಲಿ ತಲುಪುತ್ತೆ ಅಂತ ಅಲ್ವಾ? ಇಷ್ಟೇ ಸಿಂಪಲ್ ಮಾಸ್ಟರ್. ಇದರಲ್ಲಿ ಏನು ವೇದ ಪುರಾಣ ಶಾಸ್ತ್ರ ಏನ್ ಕಠಿಣತೆಗಳಿಲ್ಲ. ಮೌನ ಮೌನ ಅನ್ನೋದು ಒಂದು ರೀತಿಯ ಶಾಸ್ತ್ರ ಇದ್ದ ಹಾಗೆ. ಅದನ್ನ ಸರಳ ರೀತಿಯಲ್ಲಿ ತಿಳ್ಕೊಳ್ತೀವಿ, ಸರಿಯಾದ ರೀತಿಯಲ್ಲಿ ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸುಮ್ನೆ ಮೌನವಾಗಿದ್ ಬಿಡೋದು ಅಷ್ಟೇ. ಹಾಗಾದ್ರೆ ಪ್ರಾಕ್ಟೀಸ್ ಹೇಗ್ ಮಾಡೋದು ವಿಶಾಲಾಕ್ಷಿ? ಎಸ್, ಇದು ತುಂಬಾ ಸುಲಭ ಸ್ನೇಹಿತರೆ, ಆದ್ರೆ ಮಾಡೋ ಕಾಲಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾನು ಸಹ ನನ್ನ ಸ್ವ ಅನುಭವದಿಂದ ಹೇಳ್ತಿದ್ದೀನಿ. ನಾನು 11 ದಿವಸ ಮೌನ ಮಾಡಿದ್ದೆ, 21 ಡೇಸ್ ಮೌನ ಮಾಡಿದ್ದೆ, ಒಂದೊಮ್ಮೆ 3 ಮಂತ್ಸ್ ಕಂಟಿನ್ಯೂ 3 ಮಂತ್ಸ್ ಮೌನ ಮಾಡಿದ್ದೆ. ಸೊ ಆ ಒಂದು 3 ತಿಂಗಳ ಸತತ ಒಂದು ಆ ಮೌನದ ಒಂದು ಅವಧಿ ನಂದು ಹೇಗಿತ್ತಪ್ಪ ಅಂದ್ರೆ, ನನ್ನನ್ನ ನಾನು ಸಮಗ್ರವಾಗಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಯ್ತು. ಧ್ಯಾನಾವಸ್ಥೆ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಮನುಷ್ಯನ ಸಮಗ್ರ ಜೀವನದ ವ್ಯವಸ್ಥೆಗಳು ಯಾಕೆಲ್ಲ ಈ ತರ ಇದೆ ಅನ್ನೋದು ಅರ್ಥ ಆಯ್ತು ಸ್ನೇಹಿತರೆ. ಮೌನದಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಗ್ ಒಳಗಡೆ ಇರ್ತಕ್ಕಂತಹ ಸತ್ಯ ಲೌಡ್ಲಿ ಕೇಳಿಸುತ್ತೆ. ಅಂದ್ರೆ ಬಹಳ ಜೋರಾಗಿ ಕೇಳಿಸುತ್ತೆ ನಮ್ಗೆ. ಬರೀ ಪಟ್ 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 ಅಂತ ಮಾತಾಡ್ತಾ ಇರ್ತೀವಿ, ಒಳಗಡೆ ಕೇಳಿಸ್ಕೊಳ್ತಾನೆ ಇಲ್ಲ. ಅದ್ ಹೇಳ್ತಾ ಇರುತ್ತೆ, ನನ್ ಕಡೆಗೆ ಒಂಚೂರು ಗಮನ ಕೊಡು ಅಂತ ಹೇಳ್ತಾ ಇರುತ್ತೆ ಅದು.
ಅದಕ್ಕೆ ಮಾಸ್ಟರ್ಸ್ ಒಂದಿಷ್ಟು ಲಾಕ್ ಮಾಡೋಣ, ಏನು ತೊಂದ್ರೆ ಇಲ್ಲ. 24 ಗಂಟೆ ಇದೆ ಅಲ್ವಾ, 24 ಗಂಟೆಗಳಲ್ಲಿ ಹಮ್ ಸಬ್ ಕ್ಯಾ ಕರ್ ರಹೆ, ಏನ್ ಮಾಡ್ತಾ ಇದ್ದೀವಿ, ನಮಗೋಸ್ಕರ ನಾವ್ ಏನ್ ಮಾಡ್ತಾ ಇದ್ದೀವಿ. ಎಸ್, ನಾವು ದೈಹಿಕ ಆರೋಗ್ಯ ಪಡ್ಕೋತಾ ಇದ್ದೀವಿ, ಮಾನಸಿಕ ಆರೋಗ್ಯ ಪಡ್ಕೋತಾ ಇದ್ದೀವಿ. ಅಂತರಂಗ ಒಂದಿಷ್ಟು ಕೇಳ್ತಾ ಇದೆ, ಇನ್ನಷ್ಟು ಜ್ಞಾನವನ್ನ ಪಡ್ಕೋ ಅಂತ ಹೇಳ್ತಾ ಇದೆ. ಅಷ್ಟೇ ಯಾಕೆ ಮಾಸ್ಟರ್ಸ್, ನಮ್ಮ ಸುತ್ತಮುತ್ತ ಪ್ರಕೃತಿಯನ್ನ ನಾವು ಅಬ್ಸರ್ವ್ ಮಾಡೋಣ. ಸುಮ್ನೆ ಇವತ್ತು ನೈಟ್ ನೀವ್ ಏನ್ ಮಾಡಿ, ಟೆರೆಸ್ ಮೇಲೋ ಅಥವಾ ನೀವು ವಾಕ್ ಹೋಗಿರ್ತೀರಲ್ವಾ, ಸುಮ್ನೆ ಬಾಹ್ಯಾಕಾಶವನ್ನ ನೋಡ್ತಾ ಇರಿ. ಅದನ್ನ ನೋಡ್ತಾ ನೋಡ್ತಾನೆ ನಿಮ್ಮೊಳಗೆ ಮೌನ ಆವರಿಸ್ಬಿಡುತ್ತೆ, ಅಖಂಡ ಮೌನ ಆವರಿಸುತ್ತೆ. ಪ್ರಕೃತಿಯಲ್ಲಿ ಅಖಂಡ ಮೌನನೇ ಇದೆ ಸ್ನೇಹಿತರೆ. ಹಾಗಾಗಿ ಪ್ರಕೃತಿ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿರೋದು. ನಾವ್ ಅದು ಏನಾದ್ರೂ ಮಾತಾಡುತ್ತಾ ಇಲ್ಲ, ಆದ್ರೆ ಮೌನದಲ್ಲಿ ಎಲ್ಲಾ ಸಂದೇಶಗಳನ್ನ ನಮಗೆ ಕಳಿಸ್ತಾನೆ ಇರುತ್ತೆ. ಮೌನ ಅನ್ನೋದು ದೇವ ಭಾಷೆ ಸ್ನೇಹಿತರೆ. ದೇವರ ಜೊತೆ ಮಾತಾಡ್ಬೇಕಾದ್ರೆ ನಾವು ಮೌನವನ್ನೇ ಅಲ್ಲಿ ತಾಳ್ಬೇಕಾಗತ್ತೆ. ದೇವಾಲಯಕ್ಕೆ ಹೋದಾಗ ನಿಶಬ್ದವಾಗಿರಿ, ಮಾತನಾಡದಿರಿ. ಅಲ್ಲಿ ಮಾತಿನ ಅಗತ್ಯ ಇಲ್ಲ. ದೇವರ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಮೌನನೇ ಬೇಕು. ಹಾಗಾದ್ರೆ ದೇವರು ಎಲ್ಲಿದ್ದಾನೆ? ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಭಕ್ತ ಪ್ರಹ್ಲಾದ ಹೇಳ್ತಾರೆ, ಎಲ್ಲಿದ್ದಾನೆ ಹರಿ? ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಕಂಬದಲ್ಲೂ ಇದ್ದಾನೆ. ನಾವೆಲ್ಲ ಫಿಲಂ ನೋಡಿದೀವಿ. ತಿಳ್ಕೋಬೇಕು ಮಾಸ್ಟರ್ಸ್. ಫಿಲಂ ಅನ್ನ ಸುಮ್ನೆ ನೋಡೋದಲ್ಲ. ಫಿಲಂ ಅಲ್ಲಿ ತುಂಬಾ ಸಂದೇಶಗಳಿರುತ್ತೆ. ಮನೋರಂಜನೆ ಕೊಡುತ್ತೆ ನಿಜ. ಯಾಕಂದ್ರೆ ಇಲ್ಲಿ ಮಾಲಿನಿ ಮೇಡಮ್ ಅವರು ಅದ್ಭುತ ಒಂದು ಅಭಿನೇತ್ರಿ, ಅವರು ತುಂಬಾ ಒಳ್ಳೆ ಕಲಾವಿದ್ರು. ಆ ಆ ಒಂದು ಒಂದು ಕ್ಷೇತ್ರವೇ ಅಂತದ್ದು ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಒಂದು ಕಲೆಗೆ ಮೆಚ್ಚಲೇಬೇಕು. ಯಾಕಂದ್ರೆ ನೀವು ಪರಿಚಯ ಆದ ನಂತರನೇ ನಿಮ್ಮ ಕೆಲವಷ್ಟು ಸಿರೀಸ್ ಅನ್ನ ನಾನು ನೋಡ್ತಾ ಬಂದೆ. ಒಳ್ಳೆ ಕಲಾವಿದ್ರು. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಾ. ಸೊ ಮೌನ, ಮಾತಿನ ಮಧ್ಯೆ ಮೌನವನ್ನ ಅಳವಡಿಸ್ಕೋಬೇಕು ಸ್ನೇಹಿತರೆ. ಎರಡು ಮಾತಿನ ಮಧ್ಯೆ ಒಂದಷ್ಟು ಗ್ಯಾಪ್ ಇರುತ್ತೆ. ನಾನು ಮಾತಾಡ್ತಾ ಇದ್ದೀನಲ್ವಾ, ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮಧ್ಯೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದಷ್ಟು ಗ್ಯಾಪ್ ಇದೆ. ಅದನ್ನ ದೊಡ್ಡದ್ ಮಾಡ್ಕೊಳ್ಳೋದಷ್ಟೇ. ಅದನ್ನ ದೊಡ್ಡದ್ ಮಾಡೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮನೆಯಲ್ಲಿ ತುಂಬಾ ವಸ್ತುಗಳಿದೆ ಅನ್ಕೊಳ್ಳಿ. ಒಂದ್ರ ಪಕ್ಕ ಒಂದು ಇದೆ. ಸ್ವಲ್ಪ ಅದೇ ವಸ್ತುಗಳನ್ನ ದೂರ ದೂರ ಇಟ್ಟಾಗ ಆ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ. ಆ ವಸ್ತುವಿನ ಒಂದು ಅಸ್ತಿತ್ವ ನಮ್ಗೆ ಗೊತ್ತಾಗುತ್ತೆ. ಅರೆ ಎಷ್ಟು ಚೆನ್ನಾಗಿದೆ ಇದು. ಸುಮ್ನೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಅಮೂಲ್ಯ ವಸ್ತುಗಳನ್ನ ತಂದು ಒಂದೇ ಸ್ಥಳದಲ್ಲಿ ಕ್ರೋಢೀಕರಣ ಮಾಡಿ. ಆಗ ಏನಪ್ಪಾ ಇದು ಸಂತೆ ತರ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಅದನ್ನೇ ಸ್ವಲ್ಪ ದೂರ ಇಟ್ಟು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮನೋಹರವಾಗಿ ಕಾಣಿಸುತ್ತೆ ಅಲ್ವಾ? ಅದೇ ತರಹ ನಾವು ಮೌನವನ್ನ ಮಾಡಿದಾಗ ನಮ್ಮ ಆಂತರಂಗಿಕ ವ್ಯವಸ್ಥೆ ಶುದ್ಧಿ ಆಗುತ್ತೆ. ನಮ್ಮೊಳಗೆ ಇರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಮೂಕನಾಗಬೇಕು ಅಂತ ಒಂದು ಹಾಡ್ ತಾವೆಲ್ಲರೂ ಕೇಳಿದ್ರೆ, ಮೂಕನಾಗಬೇಕು ಜಗದೊಳು ಜ್ವಾಕಿಯಾಗಿರ್ಬೇಕು. ಯಾವ ಜಗತ್ತು? ಹೊರಗಿನ ಜಗತ್ತು ಎಷ್ಟು ಸತ್ಯವೋ ಒಳಗಿನ ಜಗತ್ತು ಕೂಡ ಇದೆ. ಜಗದೋಳು ಜ್ವಾಕಿಯಾಗಿರ್ಬೇಕು. ಒಳಗಿನ ಜಗತ್ತಲ್ಲಿ ಸಾಕಷ್ಟು ಗೊಂದಲ ಹೇಳ್ತಾ ಇದೆ. ಅಲ್ಲಿ ಜೋಕೆ, ಹೆಜ್ಜೆ ತಪ್ಪಬೇಡಿ. ನಮ್ಮ ಗುರಿ ಎಲ್ಲಿವರೆಗೆ? ಶರಣರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಾಸ್ಟರ್. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ದಾರೆ. ಮಾತನ್ನ ಒಂದು ಲಿಂಗಕ್ಕೆ ಹೋಲಿಸಿದ್ದಾರೆ. ಲಿಂಗ ಅಂತಂದ್ರೆ ಒಂದು ದೈವತ್ವ. ಅಷ್ಟೊಂದು ಮಹತ್ತರವಾದಂತ ಅವಸ್ಥೆ ಅದು ಮಾತು. ಮಾತು ಆ ರೀತಿ ಆಗ್ಬೇಕು ಅಂದ್ರೆ ಮೊದಲು ಮೌನಿಗಳಾಗ್ಬೇಕು ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡೋಣ. ಸುಮ್ನೆ ಗಂಟೆಗಟ್ಲೆ ಹರಟೆ ಹೊಡ್ಕೊಂಡ್ ಕೂತಿರ್ತೀವಿ. ಎಲ್ಲಿದೆ ಸಮಯ ನಮ್ಗೆ? ಅಷ್ಟು ಸಮಯ ಎಲ್ಲಿಂದ ಬಂತು ನಮ್ಗೆ? ಸಮಯ ಇಲ್ವೇ ಇಲ್ಲ ಸ್ನೇಹಿತರೆ. ಹಾಗಂತ ಮಾತನಾಡೋದನ್ನ ಬಿಡ್ಬೇಕಾ ಅಂತ ಕೇಳಕ್ ಹೋಗ್ಬೇಡಿ. ಅಗತ್ಯ ಇದ್ದಷ್ಟು ಮಾತಾಡಿ. ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಮಾತಾಡ್ಬೇಕು ಸ್ನೇಹಿತರೆ. ಆದ್ರೆ ಮಾತು ಸರಿಯಾದ ರೀತಿಯಲ್ಲಿ ಇರಬೇಕು. ಸರಿಯಾದ ವಾಕು, ಸರಿಯಾದ ಮಾತು ಅಷ್ಟಾಂಗ ಯೋಗದಲ್ಲಿ ಬರುತ್ತೆ. ಸರಿಯಾದ ಮಾತು ಅದು ಜೀವನದ ಸೂತ್ರ ಸ್ನೇಹಿತರೆ. ಹಾಗೇನೆ ಧರ್ಮದ 5 ಅಂಶಗಳಲ್ಲೂ ಕೂಡ ಈ ಮಾತು ಅನ್ನೋದು ಬರುತ್ತೆ. ಓಜ, ತೇಜ, ಸಹ, ಬಲ, ವಾಕ್. ಓಜ, ತೇಜ, ಸಹ, ಬಲ, ವಾಕ್ ಅಂದ್ರೆ ವಾಕ್, ಮಾತು ಕೂಡ ಅಷ್ಟು ಮನುಷ್ಯನನ್ನ ಬಿಂಬಿಸೋದೇ ಮಾತು ಸ್ನೇಹಿತರೆ ಅಲ್ವಾ? ಹಾಗಾಗಿ ಆ ಮಾತು ಸ್ಪಷ್ಟವಾಗಿರ್ಬೇಕು, ಸ್ಫುಟವಾಗಿರ್ಬೇಕು, ಕೇಳುಗರಿಗೆ ಹಿತವಾಗಿರ್ಬೇಕು ಅಂದ್ರೆ ನಾವು ಮೌನವನ್ನ ಅಳವಡಿಸ್ಕೋಬೇಕಾಗತ್ತೆ. ಮತ್ತೆ ನಾವು ಮೌನವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಮ್ಮ ಗಂಟಲಿನ ಭಾಗ, ಈ ಗಂಟಲಿನ ಭಾಗ ಇದೆ, ಇದು ಶುದ್ಧಿ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಬ್ಲಾಕೇಜಸ್ ಇದ್ರೂ ಕೂಡ ಅದು ಓಪನ್ ಆಗ್ಬಿಡುತ್ತೆ. ನಾವು ಎಷ್ಟೋ ಸಾರಿ ನಮ್ಮ ದುಃಖವನ್ನ ಹಿಡಿದಿಟ್ಕೊಂಡಿರ್ತೀವಿ, ಹತ್ತಿರೋದಿಲ್ಲ. ಅಥವಾ ಎಷ್ಟೋ ನೋವನ್ನ ಒಳಗಡೆ ಇಟ್ಕೊಂಡಿರ್ತೀವಿ, ಅದೆಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ.
ಈಗ ಕೆಲವ್ರು ಕೇಳ್ತಾರೆ ಚಕ್ರಗಳು ಯಾವಾಗ ಉದ್ದೀಪನ ಆಗುತ್ತೆ, ಕುಂಡಲಿನಿ ಶಕ್ತಿ ನಮ್ಗೆ ಯಾವಾಗ ದರ್ಶನ ಆಗುತ್ತೆ? ಯಾವಾಗ ಅಂದ್ರೆ ನೀವು ಓಪನ್ ಆದಾಗ, ಎಲ್ಲವನ್ನ ಹೃದಯ ಬಿಚ್ಚಿ ಹೇಳ್ಕೊಂಡಾಗ, ಮೌನದಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ ನಾವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತೀವಿ ಸ್ನೇಹಿತರೆ. ಪ್ರಕೃತಿ ಜೊತೆಗೆ ನಾವು ಅನುಸಂಧಾನ ಆಗ್ತೀವಿ. ಆಗ ನಮ್ಮಲ್ಲಿರೋದು ಪ್ರಕೃತಿಗೆ ನೇರವಾಗಿ ಗೊತ್ತಾಗುತ್ತೆ. ನಾವು ಅನ್ಕೊಂಡಿರೋದು ಸರಾಗವಾಗಿ ಆಗುತ್ತೆ. ಅದಕ್ಕೆ ಅರೆರೆ ನಾ ಅನ್ಕೊಂಡಿದ್ದೆಲ್ಲ ಆಗ್ಬಿಡ್ತಲ್ಲ. ಯಾಕೆ? ನಿಮ್ಮ ಮಾತಿಗೆ ಶಕ್ತಿ ಬಂದಿದೆ. ಮಾತು ಮಂತ್ರವಾಗಿದೆ. ಮಾತು ಮಂತ್ರ ಆಗ್ಬೇಕು ಸ್ನೇಹಿತರೆ. ಮಾತು ಇವಾಗ ಒಂದು ಸಾಮಾನ್ಯವಾಗಿ ಗಾದೆ ಮಾತು ತಮ್ಮೆಲ್ರಿಗೂ ಗೊತ್ತಿದೆ. ಮಾತು ಮನೆ ಕೆಡಿಸ್ತು ಅಂತ. ಮನೆ ನಾವಿರುವಂತ ಮನೆಯನ್ನು ಕೆಡ್ಸುತ್ತೆ. ಈ ಮನೆಯನ್ನು ಕೂಡ ಕೆಡ್ಸುತ್ತೆ. ದೇಹ ಅನ್ನುವಂತ ಮನೆಯನ್ನು ಕೂಡ ಕೆಡ್ಸುತ್ತೆ. ಸಾಕು. ಸ್ವಲ್ಪ ಗ್ಯಾಪ್ ಕೊಡೋಣ. ಈಗ ನಾವು ವ್ರತ ಅಂತ ಮಾಡ್ತೀವಿ ಅಲ್ವಾ? ನಾನು ಇಷ್ಟು ದಿವಸ ಮೊಸರು ತಿನ್ನಲ್ಲ. ನಾನು ಚಹಾ ಕುಡಿಯಲ್ಲ. ನಾನು ಡಯಟ್ ಅಲ್ಲಿದ್ದೀನಿ. ಅದು ತಿನ್ನಲ್ಲ. ಇದು ವ್ರತದಲ್ಲಿದ್ದೀನಿ. ಇವತ್ತು ಇಡೀ ದಿವಸ ಉಪವಾಸ ರೀ. ನಾನು ವ್ರತದಲ್ಲಿದ್ದೀನಿ. ಯಾಕೆ ಮೌನ ವ್ರತವನ್ನ ಮಾಡ್ಬಾರ್ದು? ಇವಾಗ ನಾವು ಕಾಮನ್ ಆಗಿ ಮ್ಯಾಮ್ ಗೊತ್ತು ಮಾಲಿನಿ ಮೇಡಮ್ಗೆ ಸೀರಿಯಲ್ ನಾನು ಇವತ್ತು ಮೌನ ವ್ರತದಲ್ಲಿದ್ದೀನಿ ಅಂತ ಕೆಲವು ಡೈಲಾಗ್ಸ್ ಎಲ್ಲ ಬಂದಿರುತ್ತೆ. ಅದು ಅಷ್ಟೇ ಒಂದು ಬಹಳ ಅರ್ಥಪೂರ್ಣವಾದಂತಹ ಶಬ್ದ ಅದು ಮೌನ ವ್ರತ. ಅದು ಒಂದು ಒಂದು ರೀತಿಯ ಆಳವಾದಂತಹ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ವ್ರತ ಅಂದ್ರೆ ನಿಯಮಬದ್ಧವಾಗಿ ಪಾಲಿಸೋದೇ ವ್ರತ. ಪಾಲಿಸ್ಬೇಕು. 24 ಗಂಟೆಗಳಲ್ಲಿ ನಾವು ಈ ವೇದಿಕೆಗೆ ಒಂದಷ್ಟು ಸಮಯ ಕೊಡ್ತೀವಿ. ಇನ್ನುಳಿದ ಸಮಯ ಮನೆ ಕೆಲಸ ಆಯ್ತು, ಜವಾಬ್ದಾರಿಗಳನ್ನ ನಿಭಾಯಿಸೋದಾಯ್ತು, ಸಂಬಂಧಗಳ ಜೊತೆಗೆ ಒಂದಿಷ್ಟು ಸಮಯ. ಇನ್ನು ಸಮಯ ಉಳಿತಲ್ಲ, ಅವಾಗ ನಿಮ್ ಜೊತೆಗೆ ನೀವ್ ಇದ್ಬಿಡಿ. ನಿಮ್ಮನ್ನ ನೀವು ಗಮನಿಸಕ್ ಶುರು ಮಾಡಿ. ಅವಾಗ ಮೌನ ಖಂಡಿತವಾಗಿ ಆವರಿಸುತ್ತೆ. ಅವಾಗ ಅನ್ಸುತ್ತೆ ಏನಂದ್ರೆ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಕೋಪ ಬರುತ್ತೆ, ವಿಪರೀತ ಗಂಟ್ಲು ನೋವು ಕಾಣಿಸ್ಕೋಬಹುದು. ಇವೆಲ್ಲ ಕೂಡ ಆಗುತ್ತೆ. ಮೌನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದಾಗ ಏನೆಲ್ಲ ಆಗುತ್ತೆ ಅಂದ್ರೆ ಗಂಟಲು ನೋವು ಬರ್ಬೋದು, ವಿಪರೀತ ಕೋಪ ಬರ್ಬೋದು, ಇಲ್ಲ ಅತಿಯಾಗಿ ಮಾತಾಡ್ಬೇಕಲ್ಲ, ಯಾವಾಗ ಮಾತಾಡ್ಲಿ ನಾನು ಒಂದು 2 ರಿಂದ 3 ದಿವಸ ಈ ತರ ಆಗುತ್ತೆ ಮಾಸ್ಟರ್ಸ್. 3 ದಿವಸದ ನಂತರ ಹಾಗೆ ನಾವು ಆಳವಾದ ಸ್ಥಿತಿಗೆ ಹೋಗ್ತೀವಿ. ಯಾಕಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮಾತು ಯಾಕೆ ಬೇಕು ಅನ್ಸುತ್ತೆ. ಈಗ ರಮಣ ಮಹರ್ಷಿಗಳು ಮೌನ ಅಂತಂದ್ರೆ ನಮ್ಗೆ ಜ್ಞಾಪಕಕ್ಕೆ ಬರೋದು, ನಮ್ಮ ಕಲ್ಪನೆಗೆ ಬರೋದು ಯಾರು? ರಮಣ ಮಹರ್ಷಿಗಳು. ಇಡೀ ಜೀವಿತಾವಧಿಯುದ್ದಕ್ಕೂ ಒಂದು ಶಬ್ದವನ್ನು ಕೂಡ ಅವ್ರು ಮಾತಾಡಿಲ್ಲ ಸ್ನೇಹಿತರೆ. ಆದ್ರೂ ಇಡೀ ಅಸ್ತಿತ್ವ ನಾವೆಲ್ಲರೂ ಕೂಡ ಅವ್ರನ್ನ ಆದರ್ಶ ವ್ಯಕ್ತಿ, ಒಬ್ಬ ಸಾಧಕ, ಆತ್ಮಜ್ಞಾನಿ ತರಹ ನಾವು ಅವ್ರನ್ನ ಮುಂದೆ ಇಟ್ಕೋತೀವಿ. ಯಾಕೆ? ಮೌನದ ಶಕ್ತಿ ಸ್ನೇಹಿತರೆ. ಸುಮ್ನೆ ಅವ್ರ ಪಕ್ಕ ಹೋಗಿ ಕುತ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇತ್ತಂತೆ. ಅಷ್ಟು ಶಕ್ತಿ ಮೌನದಲ್ಲಿ. ನಮ್ಮ ಆಭಾ ಮಂಡಲ ಅಂದ್ರೆ ನಮ್ಮ ಔರಾ ಅಂತ ಹೇಳ್ತೀವಲ್ಲ, ನಮ್ಮ ಔರಾ ವೃದ್ಧಿ ಆಗುತ್ತೆ ಧ್ಯಾನ ಮತ್ತು ಮೌನದಿಂದ. ಹಾಗಾಗಿ ಧ್ಯಾನದ ನಂತರ ಒಂದು ಅರ್ಧ ಗಂಟೆ ಮೌನವಾಗಿದ್ಬಿಡಿ. ಮಾತು ಬೇಡ ಅಲ್ಲಿ. ಸಾಕು ಮಾತಾಡಾಗಿದೆ. ಇಲ್ಲಿ ಜೀವನ ಪರ್ಯಂತರವೂ ಮಾತಾಡಿದೀವಿ. ಎಷ್ಟು ರೀತಿಯ ಮಾತುಗಳನ್ನ ಮಾತಾಡಿರ್ಬೋದು ಸ್ನೇಹಿತರೆ ಅಲ್ವಾ? ಏನಾದ್ರು ನಾವೊಂದ್ ಲೆಕ್ಕ ಮಾಡಕ್ ಕೂತ್ಕೊಂಡ್ವಿ ಅಂತ ನಮಗೆ ಲೆಕ್ಕಕ್ಕೆ ಸಿಗಲ್ಲ. ಅಷ್ಟು ರೀತಿಯ ಮಾತುಗಳು. ಹಾಗಾದಾಗ ಯೋಚನೆಗಳು ಹುಟ್ಟೋದು ಸಹಜನೇ ಅಲ್ವಾ? ಮಾತಿನಿಂದ ಯೋಚನೆಗಳು ಹುಟ್ಟುತ್ತೆ, ಯೋಚನೆಗಳಿಂದ ಮಾತು ಹುಟ್ಟುತ್ತೆ. ಇವೆರಡೂ ನಿಲ್ಬೇಕು ಅಂದ್ರೆ ಎರಡನ್ನೂ ನಿಲ್ಲಿಸ್ಬಿಡ್ಬೇಕು ಅಷ್ಟೇ. ಒಂದು ಉಸಿರಾಟವನ್ನ ಗಮನಿಸ್ಬೇಕು, ಇನ್ನೊಂದು ಬಾಯಿಯನ್ನ ಲಾಕ್ ಮಾಡ್ಬೇಕು. ಪತ್ರಿ ಸರ್ ಒಂದ್ ಕಡೆಗೆ ಯಾರೋ ಕೇಳಿದ್ರಂತೆ, ಸರ್ ಮೌನ ಮಾಡ್ಲೇಬೇಕಾ ಅಂತ ಕೇಳಿದಾಗ ಸಾರು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನಂದ್ರೆ, ಮಾತನಾಡಕ್ ಬಂದ್ರೆ ಮಾತನಾಡು, ಇಲ್ಲ ಸರಿಯಾಗಿ ಮಾತನಾಡಕ್ ಬಂದ್ರೆ ಮಾತಾಡು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ರಂತೆ. ಯಾಕಂದ್ರೆ ಮಹಾತ್ಮರ ಯೋಗಿಗಳ ಮಾತು ಹಾಗೆ ಇರುತ್ತೆ ಸ್ನೇಹಿತರೆ. ಅವರ ಕಾಳಜಿ ಏನಪ್ಪಾ ಅಂದ್ರೆ ನೀನು ನಂತರನೇ ಆಗು, ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ಅಷ್ಟೇ ಯಾಕೆ ಬುದ್ಧ ತನ್ನ ಜೀವಿತಾವಧಿಯಲ್ಲಿ ಸಾಧನೆಯನ್ನೇನೋ ಮಾಡಿದ್ರು, ಕೊನೆಯ ದಿನಗಳಲ್ಲಿ ಅವರು ಮೌನದಲ್ಲೇ ಇದ್ರು. ಅವರು ಮೌನದಲ್ಲಿ ಇರ್ಬೇಕಾದ್ರೆ ಕೊಟ್ಟಂತಹ ಸಂದೇಶವೇ ಧಮ್ಮಪದ ಸ್ನೇಹಿತರೆ. ಎಷ್ಟು ಅದ್ಭುತವಾದಂತಹ ಸಂದೇಶ ಅದು. ಅಷ್ಟೇ ಯಾಕೆ ಮೆಹರ್ ಬಾಬಾ ಅವರು ಅವರ ಜೀವಿತಾವಧಿಯಲ್ಲಿ 40 ವರ್ಷಗಳ ಕಾಲ ಅವರು ಮೌನವಾಗಿದ್ರು. 40 ವರ್ಷಗಳ ಕಾಲ. ಮಾಸ್ಟರ್ಸ್ ನಮ್ಮ ಎನರ್ಜಿ, ನಾವು ಪ್ರತಿದಿನ ನಾವೇನು ಎನರ್ಜಿನ ತಗೋತೀವಲ್ವಾ ಧ್ಯಾನಕ್ಕೆ ಕೂತ್ಕೊಂಡು ಅಥವಾ ಆಹಾರದಿಂದ, ಮೇಡಮ್ ಆಗ್ಲೇ ಹೇಳಿದ್ರು ಮುದ್ರೆಗಳು, ಇದೆಲ್ಲವೂ ಕೂಡ ಶಕ್ತಿಯ ಸಂಗ್ರಹ. ಆ ಶಕ್ತಿಯನ್ನ ನಮ್ಮ ಒಳಗಡೆ ಸಂಗ್ರಹ ಮಾಡ್ಕೊಳ್ಳುವಂತ ಸಿಸ್ಟಮ್ ಯಾವ್ದಪ್ಪ ಅಂತಂದ್ರೆ ಮೌನ. ಆ ಒಂದು ಶಕ್ತಿ ನಮ್ಮ ಒಳಗಡೆ ಸ್ಟೋರ್ ಆಗ್ತಾ ಹೋದಾಗೆ ನಮ್ಮ ಆತ್ಮ ವಿಕಾಸ ಆಗುತ್ತೆ, ನಮ್ಮ ಬುದ್ಧಿ ಮಟ್ಟ ಬೆಳೆಯುತ್ತೆ, ನಮ್ಮ ಅರಿವಿನ ಮಟ್ಟ ಬೆಳೆಯುತ್ತೆ.
ಆಗ ನೀವು ಯಾವುದೇ ಫಿಲ್ಮ್ ಅನ್ನ ನೋಡಿದ್ರು ಆ ಫಿಲ್ಮ್ ಅಲ್ಲಿ ಪ್ರತಿಯೊಂದು ಡೈಲಾಗ್ ಹಿಂದೆ ಇರ್ತಕ್ಕಂಥ ಜ್ಞಾನ ನಿಮ್ಗೆ ಗೊತ್ತಾಗುತ್ತೆ. ಅದು ಸುಮ್ನೆ ಅಲ್ಲಿರಲ್ಲ. ಅಬ್ಸರ್ವೇಷನ್ ಸ್ಟಾರ್ಟ್ ಆಗುತ್ತೆ. ಜಾಗೃತ ಸ್ಥಿತಿ ಬರುತ್ತೆ ಸ್ನೇಹಿತರೆ. ನಿತ್ಯ ಜಾಗೃತ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಸಿಂಪಲ್ ಆಗಿದೆ. ಒಂದು ಧ್ಯಾನ, ಇನ್ನೊಂದು ಮೌನ. ಇವೆರಡನ್ನ ಮಾಡ್ತಾ ಹೋಗಿ. ಅದಷ್ಟಕ್ಕದೇ ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲೇ ಹೋಗ್ಲಿ, ಯಾವಾಗ್ಲೇ ಹೋಗ್ಲಿ ನಮ್ಮ ಸ್ವಸ್ಥಿತಿಯನ್ನ ನಾವು ಕಳ್ಕೋಬಾರ್ದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಸ್ವಸ್ಥಿತಿಯನ್ನ ಕಾಯ್ಕೊಂಡಿರೋದು ಅಂತ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಯಾವ್ದೋ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿರ್ತೀವಿ. ಗೃಹ ಪ್ರವೇಶಕ್ಕೆ ಹೋದಾಗ ಮನೆಯನ್ನ ನೋಡಿ ಆನಂದ ಪಟ್ಟು ಸುಮ್ನೆ ಬರ್ಬೇಕು. ಏನ್ ಮಾಡ್ತಾರೆ? ನಾನು ಈ ವೇದಿಕೆಯಲ್ಲಿರೋರ್ನ ಉದ್ದೇಶಿಸಿ ಹೇಳ್ತಾ ಇಲ್ಲ. ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ಮನುಷ್ಯನ ಸ್ವಭಾವ ಎಂತದಪ್ಪ ಅಂದ್ರೆ ಟೀಕೆ ಮಾಡೋದು. ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಕ್ಕಂಥ ಒಂದು ಸಂದರ್ಭ ಇದು. ಮಾತುಗಳು ಬೇಡ ಅನ್ನೋದು. ಅಲ್ಲಪ್ಪ, ಮನೇನ ಇದೇ ಕಟ್ಟಿಗೆಯಿಂದ ಮಾಡಿಸ್ಬೇಕಾಗಿತ್ತ? ಇಲ್ಲ, ಅದು ಸರಿಯಾಗಿಲ್ಲ. ಬೇರೆ ಕಟ್ಟಿಗೆನ ಮಾಡಿಸ್ಬೇಕಾಗಿತ್ತು. ಈಗ ಆಲ್ರೆಡಿ ಮನೆ ರೆಡಿ ಆಗಿದೆ. ಅದ್ ಹೇಳಿದ್ರೆ ಚೇಂಜ್ ಮಾಡಕ್ ಆಗತ್ತಾ? ಇಲ್ಲ. ಕಿಟಕಿ ಈ ಕಡೆ ಇರಬಾರ್ದಾಗಿತ್ತು. ಬಾತ್ರೂಮ್ ಈ ಕಡೆ ಇರಬಾರ್ದಾಗಿತ್ತು. ಕಿಚನ್ ಡೋರ್ ಹೀಗ್ಯಾಕ್ ಮಾಡಿದೀಯಾ? ಇಷ್ಟ್ಯಾಕೆ ಎತ್ರ? ಅದ್ ಯಾಕೆ ಹೀಗೆ? ಇದ್ ಯಾಕೆ ಹೀಗೆ? ಅಂತ ಕೊನೆಯ ತನಕ ಹೇಳಕ್ ಬಂದಾಗ ಆ ಓನರ್ ಅನ್ಕೋತಾನೆ, ನೀನು ಇಲ್ಲಿ ಬರ್ಬಾರ್ದಾಗಿತ್ತು ಅಂತ ಅವನು ಅನ್ಕೋತಾನೆ. ಅಷ್ಟೆಲ್ಲಾ ಹೇಳೋ ಕಾಲಕ್ಕೆ ಕೊನೆಗೆ ಆ ಗೃಹ ಪ್ರವೇಶ ಮುಗಿಸಿ ನಮ್ ಮನೆಗ್ ಬರೋ ಕಾಲಕ್ಕೆ ನಾವು ಅವರ ಮನೆಯನ್ನೇ ನಮ್ ತಲೆಯೊಳಗೆ ಇಟ್ಕೊಂಡ್ ಬಂದಿರ್ತೀವಿ. ನೋಡಿ, ಮಾತು ಒಂದು ಮನೆಯನ್ನ ನಿರ್ಮಿಸುತ್ತೆ ಸ್ನೇಹಿತರೆ. ಹಾಗಾಗಿ ಅದು ಬೇಡ. ಸಾಕು, ಇಲ್ಲಿವರೆಗೆ ನಾವು ಮಾಡಿದ್ದೀವಿ. ಹಾಗಾಗಿ ಮಾತು ಅನ್ನೋದೊಂದು ಶಕ್ತಿ ಸ್ನೇಹಿತರೆ. ಕೆಲವರಿಗೆ ಮಾತಾಡೋ ಶಕ್ತಿನೇ ಇರಲ್ಲ ಅಲ್ವಾ? ಅವ್ರು ನೋಡಿ ಎಷ್ಟು ಶಕ್ತಿವಂತರಾಗಿರ್ತಾರೆ. ಅವ್ರ ಬುದ್ಧಿ ಶಕ್ತಿ ಎಷ್ಟು ಚುರುಕಾಗಿರುತ್ತೆ. ಸಂಗ್ರಹ ನಮ್ಮ ಶರೀರದ ವ್ಯವಸ್ಥೆ ಮೇಲೆನೆ ಬ್ಯಾಂಕ್‌ಗಳು ನಿರ್ಮಾಣ ಆಗಿದೆ ಸ್ನೇಹಿತರೆ. ಬ್ಯಾಂಕ್ ವ್ಯವಸ್ಥೆ ನೋಡಿ. ಡೆಪಾಸಿಟ್ ಇದೆ. ಓಕೆ. ಅಲ್ಲಿ ಖಾತೆಗೆ ಒಂದಷ್ಟು ಜಮೆ ಆಗುತ್ತೆ, ಮತ್ತೆ ಡ್ರಾನು ಆಗುತ್ತೆ. ಹೇಗೆ? ಈ ಮಾತಿನ ಮೂಲಕ ನಾವು ಒಂದಷ್ಟು ಖರ್ಚು ಮಾಡ್ತೀವಿ, ಒಂದಷ್ಟನ್ನ ಪಡ್ಕೋತೀವಿ. ಅಕೌಂಟ್ ಅಲ್ಲಿ ದುಡ್ಡನ್ನ ಸಂಗ್ರಹ ಮಾಡ್ಬೇಕು ಅಂದ್ರೆ ಮೌನ. ಖರ್ಚು ಮಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಬುದ್ಧಿನ ಉಪಯೋಗಿಸಿ ಖರ್ಚು ಮಾಡೋದು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನಪ್ಪಾ ಅಂದ್ರೆ, ನೀನು ಬುದ್ಧಿಯನ್ನ ಅನುಸರಿಸು. ಆ ಬುದ್ಧಿಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ. ಕೃಷ್ಣ ಅಂದ್ರೆ ಆತ್ಮತತ್ವ ಸ್ನೇಹಿತರೆ. ಆ ಆತ್ಮನ ತತ್ವವನ್ನ ನಾವು ಈ ಜನ್ಮದಲ್ಲಿಯೇ ಅರ್ಥಕೋಬೇಕು ಅಂತಂದ್ರೆ ಧ್ಯಾನ ಮತ್ತು ಮೌನ ಎರಡನ್ನೂ ಕಡ್ಡಾಯವಾಗಿ ಮಾಡ್ಲೇಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಮೌನ. ವಿಶಾಲಾಕ್ಷಿ, ಈ ವಯಸ್ಸಲ್ಲಿ ಅದಾಗುತ್ತಾ? ಖಂಡಿತ ಆಗತ್ತೆ ಸ್ನೇಹಿತರೆ. ನಾನು ಕಾಲೇಜ್ ಹೋಗೋ ಟೈಮಲ್ಲೇ ನಾನು ರಜೆ ಇದ್ದಾಗ 3 ಮಂತ್ಸ್ ನಾನು ಮೌನ ಮಾಡಿದ್ದು. ಅವಾಗೆಲ್ರು ನಾನು ಏನಂದ್ರು, ನೀನು ಸನ್ಯಾಸಿ ಆಗ್ಬಿಡ್ತೀಯಾ? ನೀನ್ ಹಾಗೆ ನೀನೆ ನೂರಾರು ಟೀಕೆಗಳು ಬಂತು ಮಾಸ್ಟರ್ಸ್. ಆದ್ರೂ ನಾನು ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ದೆ. ಯಾಕೆ? ನಾನು ನನ್ನೊಳಗೆ ಏನಿದೆ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಅರ್ಥಕೋಬೇಕಾಗಿತ್ತು. ಮಾಸ್ಟರ್ಸ್, ಆ ಅನುಭವನೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದನ್ನ ಮಾತುಗಳಲ್ಲಿ ಹೇಳಕ್ಕಂತೂ ಸಾಧ್ಯವೇ ಇಲ್ಲ. ಮೌನ ಭಾಷೆ ಅನ್ನೋದು ಮಧುರವಾದಂತಹ ಭಾಷೆ. ಎಷ್ಟು ಸಾಮರ್ಥ್ಯ ನಮಗ್ ಬರುತ್ತೆ ಅಂತಂದ್ರೆ, ಮಾಲಿನಿ ಮೇಡಮ್‌ಗೆ ನಾನು ಕಾಲ್ ಮಾಡೋದೇ ಬೇಡ. ಜಸ್ಟ್ ಅವ್ರನ್ನ ನಾನು ನೆನ್ಸ್ಕೊಂಡ್ರೆ ಸಾಕು, ಅವರಿಂದ ಕಾಲ್ ಬರುತ್ತೆ. ನಮ್ಮ ಥಾಟ್ ಲೆವೆಲ್ ಅದಕ್ಕೆ ಅಷ್ಟು ತೀಕ್ಷ್ಣತೆ ಬರುತ್ತೆ. ನಮ್ಮ ವಿಚಾರ ಶಕ್ತಿಗೆ ಅಷ್ಟು ತೀಕ್ಷ್ಣತೆ ಬರುತ್ತೆ. ಅದಕ್ಕೆ ನಾವು ಏನಂತೀವಿ? ಟೆಲಿಪತಿ ಅಂತ ಹೇಳ್ತೀವಿ. ಸುಮ್ನೆ ತಲೆಯಿಂದ ಒಂದು ಲೈನ್ ಕಳಿಸ್ಬಿಡೋದು ಅಷ್ಟೇ. ಅವ್ರಿಗೆ ಅದು ರೀಚ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಎಲ್ಲವೂ ಇದೆ ಸ್ನೇಹಿತರೆ. ಆ ಎಲ್ಲವನ್ನ ಕಂಡ್ಕೊಳ್ಳೋದಕ್ಕೆ ದಿವ್ಯ ಮಾರ್ಗದರ್ಶನ ಕೂಡ ಇದೆ. ಆ ಮಾರ್ಗದರ್ಶನವನ್ನ ಅನುಸರಿಸ್ತಾ ಹೋಗೋಣ. ಸಿಂಪಲ್ ಆಗಿದೆ. ಹೇಗ್ರಿ ವಿಶಾಲಾಕ್ಷಿ ಪ್ರಾಕ್ಟೀಸ್ ಮಾಡೋದು? ನಾವು ಮಾತಾಡ್ಲೇಬೇಕಾಗುತ್ತೆ. ಮಾತಾಡಿ. ಸಾರು ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೇಳಿದಾಗ ಒಂದು ವ್ಯಂಗ್ಯವಾಗಿ ಹೇಳಿದ್ರಂತೆ. ಅದು ಹಾಸ್ಯನೇ ಸರಿ, ಆದ್ರೆ ಅದ್ರೊಳಗಡೆ ಅರ್ಥ ಇದೆ. ಯಾರೋ ನಮ್ಮ ಮನೆಗೆ ಬರ್ತಾ ಇದಾರೆ, ನಮ್ಗೆ ಅವ್ರ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಏನ್ ಮಾಡೋದು? ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ರೀ ಅಂತ ಹೇಳಿದ್ರೆ ಅವ್ರಿಗೂ ನೋವಾಗುತ್ತೆ. ಅವಾಗ ಏನ್ ಮಾಡೋದು? ನನಗೆ ಮೌನ ಮಾಡ್ಬೇಕು. ನಾನು ಸುಮ್ನೆ ಇರ್ಬೇಕು ಒಂದಷ್ಟು ಸಮಯ. ಅಬ್ಬಾ, ನಂಗೆ ವಿಪರೀತ ತಲೆನೋವ್ರಿ. ನನಗೆ ಸ್ವಲ್ಪ ಜಾಸ್ತಿ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಂಗೆ ಮಾತನಾಡಕ್ ಆಗಲ್ಲ. ಅಯ್ಯೋ, ನಂಗೆ ತುಂಬಾ ತೊಂದ್ರೆ ಆಗ್ತಾ ಇದೆ. ನಾಳೆ ಮಾತನಾಡೋರು ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡೋದಂತೆ. ಮತ್ತೆ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಪರಿಚಯಸ್ಥರು ಭೇಟಿ ಆದ್ರು, ಅಥವಾ ನಿಮ್ಗೆ ಬಹಳ ದಿವಸದಿಂದ ಪರಿಚಯ ಆದವರು ಭೇಟಿ ಆದ್ರು ಅಂತಂದ್ರೆ ಒಂದು ಸ್ಮೈಲ್ ಮುಖಾಂತರ ನೀವು ಕೂಡ ಅವ್ರನ್ನ ಮಾತನಾಡಿಸ್ಬೋದು. ಒಂದು ನಗೆ ಮೂಲಕ ಮಾತಾಡಿಸ್ಬೋದು. ಲಿಫ್ಟ್ ಅಲ್ಲಿ ಹೋಗಿ ಬರೋ ಸಮಯ ತನಕ ಕೂಡ ಹಿಸ್ಟ್ರಿನ ತಕೊಂಡ್ ಕೂತ್ಕೋಬಾರದು. ಹೀಗಿತ್ತ ಹಾಗಿತ್ತ ಅನ್ನೋಷ್ಟರಲ್ಲಿ ನಮ್ಮ ಎನರ್ಜಿನೇ ಹೋಗಿರುತ್ತೆ. ಮಾಸ್ಟರ್ಸ್, ನಾವು ತಗೊಳ್ಳುವಂತಹ ಎನರ್ಜಿ ಅತ್ಯಮೂಲ್ಯವಾದದ್ದು. ಕೋಟಿ, ಲಕ್ಷ, ಮಿಲಿಯನ್ ಡಾಲರ್ಗಳನ್ನ ಕೊಟ್ರು ಕೂಡ ಅದನ್ನ ಸಂಪಾದನೆ ಮಾಡಕ್ಕಾಗಲ್ಲ ಮಾಸ್ಟರ್ಸ್. ಎಷ್ಟು ಕಷ್ಟ ಬಿದ್ದಿರ್ತೀವಿ ನೋಡಿ. ಈ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಾವು
ಕೂರ್ಸಿದೀವಿ, ನಮ್ಮ ದೇಹವನ್ನ ಕೂರ್ಸಿದೀವಿ, ಮನಸ್ಸನ್ನ ಕೂರ್ಸಿದೀವಿ. ಇದು ಎಂತಹ ಒಂದು ಸಾಹಸದ ಕೆಲಸ, ಯಾರಿಂದಲೂ ಆಗಲ್ಲ ಸ್ನೇಹಿತರೆ. ನಮ್ಮಿಂದ ಆಗಿದೆ ಅಂತಂದ್ರೆ ಹಮ್ ಸಬ್ ಭಗವಾನ್ ಹೇ. ನಾವು ಒಂದು ಸ್ಥಿತಿಯನ್ನ ತಲುಪ್ತಾ ಇದ್ದೀವಿ. ಶರೀರ ಮತ್ತು ಮನಸ್ಸು ಒಂದೇ ಕಡೆ ಕೂತ್ಕೊಳ್ಳೋದು ಯಾರಿಗೆ ಸಾಧ್ಯ ಅಂದ್ರೆ ಯೋಗಿಗಳಿಗೆ ಮಾತ್ರ. ಹಾಗಾದ್ರೆ ನಾವೆಲ್ಲರೂ ಯಾರು ಅಲ್ವಾ? ಆ ಯೋಗ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಪರಿಪೂರ್ಣತೆ ಸಿಗಬೇಕು, ಗೊಂದಲ ನಿವಾರಣೆ ಆಗ್ಬೇಕು ಅಂದ್ರೆ ಒಂದಷ್ಟು ಮೌನವನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಣ ಸ್ನೇಹಿತರೆ. ಇಷ್ಟನ್ನ ಹೇಳ್ತಾ ಮೌನದ ಬಗ್ಗೆ, ಯಾಕಂದ್ರೆ ಮೌನ ಟಾಪಿಕ್ಕೇ ಮೌನ ಇದೆ, ಜಾಸ್ತಿ ಮಾತನಾಡೋದು ಬೇಡ. ಎಷ್ಟು ಮಾತಾಡ್ತೀವೋ ಅಷ್ಟು ಸ್ಫುಟವಾಗಿ ಮಾತನಾಡೋಣ. ಮಾತಿನ ಮಧ್ಯೆ ಮಧ್ಯೆ ಒಂದಷ್ಟು ಗ್ಯಾಪ್ ಇರ್ಲಿ. ತುಂಬಾ ದೂರ ಓಡ್ತಾ ಇರ್ತೀವಿ, ತುಂಬಾ ದೂರ ಓಡೋ ಕಾಲಕ್ಕೆ ನಾವು ಏದುಸಿರನ್ನ ಬಿಡ್ತೇವೆ. ಹಬ್ಬ ಉಸಿರು ತಗೋತೀನಪ್ಪ ನಾನು, ಒಂದಷ್ಟು ಉಸಿರಾದ್ರೂ ತಗೊಳಕ್ ಬಿಡಿ ನನ್ನ ಅಂತ ಹೇಳ್ತೀವಿ. ಹಾಗಿರ್ಬೇಕು. ಎಷ್ಟು ಮಾತನಾಡೋದು ಒಂದಷ್ಟು ಗ್ಯಾಪ್ ಇರ್ಲಿ ಅಂತ. ಯಾರೋ ಹೇಳೋದ್ ಬೇಡ, ನಮಗ್ ನಾವೇ ಹೇಳ್ಕೋಬೇಕು. ಮಾಸ್ಟರ್ ಅಂತ ಹೇಳಿದ್ದಾರೆ ಸರ್. ಮಾಸ್ಟರ್ ಅಂದ್ರೆ ಎಲ್ಲಾ ರೀತಿಯಲ್ಲೂ ಪರಿಪೂರ್ಣರಾಗಿರೋರು. ಇಲ್ಲಿ ಶಿವಕುಮಾರ್ ಸರ್ ಅವ್ರ ಹೆಗಲ್ ಮೇಲೆ ಒಂದು ಗಿಣಿ ಕೂತಿದೆ ನೋಡಿ, ಅದು ಎಷ್ಟು ಮೌನವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದೆ. ಬರೀ ಇಲ್ಲಿ ಸಾರ್ ಮಾತ್ರ ಕೇಳ್ತಿಲ್ಲ, ಆ ಗಿಳಿ ಕೂಡ ಕೇಳ್ತಾ ಇದೆ, ಮೌನದಿಂದ ಕೇಳ್ತಾ ಇದೆ. ಶ್ರವಣ ಮನನ, ಬ್ಯೂಟಿಫುಲ್ ಸರ್. ಸೊ ಈ ವೇದಿಕೆನೇ ಅದ್ಭುತ. ನಿಜಕ್ಕೂ ಹೇಳ್ಬೇಕಂದ್ರೆ ನಮ್ಮ ರಂಗನಾಥ್ ಸರ್ ಅವರ ಈ ವೇದಿಕೆ ಮಹಾ ಅವತಾರ್ ನೋಡಿ, ಶಬ್ದ ಎಷ್ಟು ಚೆನ್ನಾಗಿದೆ. ಮಹಾ ಅವತಾರ್, ಅವತರಣಿಕೆ ಇದು, ಮಹಾನ್ ಅವತರಣಿಕೆ. ಹಾಗಾಗಿ ಈ ವೇದಿಕೆಯನ್ನ ಹೀಗೆ ಎಲ್ರು ಕೂಡ ಅನುಸರಿಸೋಣ, ಮೌನವನ್ನು ಕೂಡ ಅಳವಡಿಸೋಣ ಅಂತ ಹೇಳ್ತಾ, ಮೌನದ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ನನ್ನ ಅವಗಾಹನೆಗೆ ಬಂದಂತ ಒಂದಷ್ಟು ಮಾಹಿತಿಯನ್ನ ನಾನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ಅವಕಾಶವನ್ನ ಕೊಟ್ಟಂತಹ ಈ ವೇದಿಕೆಗೆ ನಮ್ಮ ಮಾಲಿನಿ ಮೇಡಮ್ ಅವ್ರಿಗೆ, ರಂಗನಾಥ್ ಸರ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಇದು ಆಕ್ಚುಲಿ ಮೌನ ಅಂತ ನೀವ್ ಹೇಳಿದ್ರಿ, ಈ ಮೌನದಲ್ಲಿ ತುಂಬಾ ಮಾತಿದೆ ಅನ್ನೋದು ಗೊತ್ತಾಯ್ತು ಮೇಡಮ್. ಸಿಕ್ಕಾಪಟ್ಟೆ ಇದೆ ಮಾತು ಇದರಲ್ಲಿ, ತಿಳ್ಕೊಳ್ಳುವಂಥದ್ದು, ಹೇಳುವಂಥದ್ದು, ಕೇಳುವಂಥದ್ದು ಪ್ರತಿಯೊಂದು ಈ ಮೌನದಲ್ಲಿ ಅಂದ್ರೆ ಅಗಾಧವಾಗಿದೆ ಮಾತು ಅಂತ ನನಗನ್ಸಿದ್ದು. ನಿಜವಾಗ್ಲೂ ಅದ್ಭುತ ಮೇಡಮ್, ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಈ ಆಂತರಿಕವಾದ ಒಂದು ಶುದ್ಧಿಗೆ ನಮ್ಗೆ ಈ ಮೌನ ಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿತ್ತು ಮೇಡಮ್. ನಮ್ಮ ಆತ್ಮ ಬಂಧುಗಳೆಲ್ಲ ಮಾತಾಡ್ತಾರೆ, ಒಂದಷ್ಟು ಅವ್ರಿಗೆ ಅನಿಸಿದ್ದು ಮತ್ತೆ ಕೇಳುವಂಥದ್ದನ್ನ ಕೇಳ್ತಾರೆ. ದಯವಿಟ್ಟು ನೀವು ಆಲಿಸ್ಬೇಕು. ನಂತರ ನಾಳೆನೂ ಕೂಡ ಇದೇ ರೀತಿ ಮೌನದ ಬಗ್ಗೆ ನಾವು ಒಂದಷ್ಟು ಮೌನವಾಗಿದ್ಕೊಂಡು ನಾವು ಕೇಳ್ತೀವಿ. ನೀವು ಮೌನ ಮುರಿದು ಮಾತಾಡಿ ಅಂತ ಹೇಳ್ತಾ ಮಲ್ಲಪ್ಪ ನಾಯಕ್ ಸರ್ ಮಾತಾಡಿ ಸರ್. ಎಲ್ಲಾ ಆತ್ಮ ಬಂಧುಗಳಿಗೂ ಅನಂತ ಅನಂತ ಪ್ರಣಾಮಗಳು. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಮಾತಾಡಿ. ಓಕೆ ಮೇಡಮ್. ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಅನಂತ ಅನಂತ ಪ್ರಣಾಮಗಳು. ವಿಶೇಷವಾಗಿ ಮೇಡಮ್, ಇವತ್ತು ನಾನು ಎಲ್ಲೋ ಹೋಗ್ಬಿಟ್ಟಿದ್ದೆ ಇವತ್ತು. ಖಂಡಿತ ಅವರು ಮೇಡಮ್ ಅವ್ರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಾಗಿ ಅವ್ರು ನೋಡಿದ್ರೆ ಹಾಗನ್ಸಲ್ಲ ಮೇಡಮ್ನವ್ರನ್ನ. ಬರೀ ಕೇವಲ ನಿಜಕ್ಕೂ ಅವರು ಹೇಳ್ತಕ್ಕಂಥ ಒಂದೊಂದು ಮಾತು ಏನಿದೆ ಅದು ಬೆಲೆ ಕಟ್ಟಕ್ ಆಗ್ಲಿಲ್ಲ ಮೇಡಮ್. ಖಂಡಿತ ಇವತ್ತಂತೂ ನಾನು ಯಾವ್ದೋ ಲೋಕದಲ್ಲಿ ಇದ್ದೇನಪ್ಪ, ಎಷ್ಟು ನಾವು ತಿಳ್ಕೊಬೇಕಾಗಿದೆ ಮೇಡಮ್. ನಾವ್ ಎಷ್ಟು ಸಮಯನ ವ್ಯರ್ಥ ಮಾಡ್ಕೊಂಡೆ ಮೇಡಮ್. ಆದ್ರೂ ಭಗವಂತ ಈಗಾದ್ರೂ ನನಗೆ ಅವಕಾಶ ಮಾಡಿಕೊಟ್ನಲ್ಲ, ನಿಮ್ಮೆಲ್ಲರನ್ನ ನೋಡಿ, ನಿಮ್ಮೆಲ್ಲರಿಂದ ನಾನು ನಾಲ್ಕು ನುಡಿಗಳನ್ನ, ನಾಲ್ಕು ಇವನ್ನ ಕಲ್ತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜೀವಾತ್ಮನಿಗೆ ಮತ್ತೆ ಎಲ್ಲಾ ಆತ್ಮ ಬಂಧುಗಳಿಗೂ ಹೊಂದಿಸ್ತೀನಿ. ವಿಶೇಷವಾಗಿ ಇವತ್ತು ಮೌನದ ಬಗ್ಗೆ ಹೇಳಿರ್ತಕ್ಕಂಥ ಮೇಡಮ್ ಏನಿದ್ದಾರೆ, ವಿಶಾಲಕ್ಷ್ಮಿ ಮೇಡಮ್, ಗ್ರೇಟ್ ಮೇಡಮ್, ಗ್ರೇಟ್, ಸೂಪರ್ ಇತ್ ಮೇಡಮ್, ವೆರಿ 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 ನೈಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜ ಅದು. ವಿಶಾಲಕ್ಷ್ಮಿ ಮೇಡಮ್ ಮಾತು ಅಂತಂದ್ರೆ ಹಾಗೇನೆ. ಇದು ನಾನು ಮೊದಲನೇ ಬಾರಿ ಕೇಳಿದಾಗ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ಇಲ್ಲ ಅವರಿಂದ ಸಾಕಷ್ಟು ನಾವು ತಿಳ್ಕೊಳ್ಳುವಂಥದ್ದು ಇದೆ ಅನ್ನುವಂಥದ್ದು. ಧನ್ಯವಾದ ಸರ್ ನಿಮ್ಗೆ. ಶಿವಕುಮಾರ್ GR ಸರ್, ಗಿಡಿನ ಇಟ್ಕೊಂಡಿರೋರು, ದಯವಿಟ್ಟು ಮಾತಾಡಿ. ನಮಸ್ತೆ ಮೇಡಮ್. ನಮ್ಮ ಮಹರ್ಷಿ ಪತ್ರಿಜಿ ಗುರುಗಳಿಗೂ ಮತ್ತೆ ರಂಗನಾಥ್ ಸರ್ಗೆ, ಎಲ್ಲಾ ಮಾಸ್ಟರ್ಸ್ ಗಳಿಗೆ, ಎಲ್ಲಾ ಗುರುಗಳಿಗೆ ವಂದಿಸ್ತಾ, ಇವತ್ತು ವಿಶಾಲಾಕ್ಷಿ ಮೇಡಮ್ ಅವರ ಒಂದು ಮೌನ ಅನ್ನೋದು ಬಹಳ ಅದ್ಭುತವಾಗಿತ್ತು. ಆಗ್ಲೇ ಹೇಳಿದ್ರು, ಮೌನ ದೇವ ಭಾಷೆ ಅನ್ನೋದು ಎಂತ ಅದ್ಭುತವಾದ ಮಾತು ಮೇಡಮ್.
ದೇವ ಭಾಷೆಗಳು. ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಸರಿ ನಾವ್ ಈ ಮೌನವನ್ನ ಆಚರಿಸದೆ ನಮ್ಮ ಲೈಫ್ ನ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಇದುವರೆಗೂ ಅಂತ ಅನಿಸ್ತಾ ಇದೆ. ಮೌನ ಬಹಳ ಇಂಪಾರ್ಟೆಂಟ್. ನಾವು ಒಂದ್ ಸ್ವಲ್ಪ ತಿಳುವಳಿಕೆ ಇರುವಂತ ತೋರ್ಸ್ಪಡಿಸ್ಕೊಳ್ಳೋಕೋಸ್ಕರ ಹೆಚ್ಚಿಗೆ ಮಾತಾಡ್ತಾ ಇದೀವಿ ಅನ್ಸುತ್ತೆ. ಆದ್ರೆ ವಿಶಾಲಾಕ್ಷಿ ಮೇಡಮ್ ಅವರು ಇದುವರೆಗೂ ಎಷ್ಟು ಮಾತಾಡಿದ್ದಾರೆ, ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟನ್ನ ವಿವರವಾಗಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ನನಗಂತೂ ಅವ್ರಿಗೆ ಈ ವಿಷಯ ಹೇಳಲಿಕ್ಕೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಸಾಕಾಗಲ್ಲ, ಗಂಟೆ ಗಟ್ಲೆ ಕೇಳ್ಬೇಕು ಅನ್ಸುತ್ತೆ. ಹಾಗೆ ಈಗಾಗಲೇ ಮಲ್ಲಪ್ಪ ನಾಯ್ಕ ಅವರು ಹೇಳ್ದಂಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರ ಅವ್ರೆಲ್ಲೂ ತೋರ್ಪಡಿಸ್ಕೊಳ್ಳೋ ತರ ಕಾಣ್ತಿಲ್ಲ. ಆದ್ರೆ ಮೇಡಮ್ ಅವ್ರ ಮುಖದಲ್ಲಿರುವಂತ ಸೌಮ್ಯತೆ ಗೊತ್ತಾಗುತ್ತೆ, ಮಹಾನ್ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಮುಖ ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ ಮೇಡಮ್. ಇದೆಲ್ಲ ಹೇಗೆ ಅನುಭವ ಮೇಡಮ್? ನೀವು ತುಂಬಾ ಚೆನ್ನಾಗಿ ಎಷ್ಟು ಬೇಕಷ್ಟನ್ನ ಹೇಗೆ ಬೇಕಾದ್ರೆ ಎಲ್ಲರಿಗೂ ನಮ್ಮಂತ ಅಲ್ಪ ಸ್ವಲ್ಪ ತಿಳುವಳಿಕೆಯವ್ರಿಗೂ ತಿಳಿಯೋ ತರ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿತ್ತು ನಿಮ್ಮ. ಅದೇ ನನಗೆ ಮೇಡಮ್ ಆಗ್ಲೇ ಹೇಳಿದ್ದೆ, ನನಗೆ ಕ್ಯಾಟ್ರಾಕ್ಟ್ ಆಯ್ತು ಮೊನ್ನೆ ಮಂಗಳವಾರ. ಆದ್ರೂ ನಾನು ಯಾತಿಗೆ ಇವನ್ನೆಲ್ಲ ಇಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ, ಇಂಥ ಅದ್ಭುತವಾದ ಒಂದು ಇದನ್ನೆಲ್ಲ ಕಳ್ಕೊಂಡ್ಬಿಡ್ತಿದ್ವಿ ಅವಕಾಶನ. ನಾನು ಸೆಪ್ಟೆಂಬರ್ ನಲ್ಲಿ ಸಾಯಂಕಾಲ 9 ಗಂಟೆ, ರಾತ್ರಿ 9 ಗಂಟೆ ಬ್ಯಾಚ್ಗೆ ಧ್ಯಾನ ಕ್ಲಾಸ್ ಸೇರ್ಕೊಂಡೆ. ಅದು ಸರಿಯಾಗಿ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ. ಯೋಗ ಕ್ಲಾಸ್ ಮಾಡಿ ಮುಗಿಸಿ ಹೋಗ್ತಾ ಬೈಕ್ ನಲ್ಲಿ ಆನ್ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಮನೆಗೆ ಹೋಗೋದ್ರೊಳಗಡೆ ಧ್ಯಾನನೂ ಮುಗ್ದೋಗಿರೋದು. ಅದ್ರಲ್ಲೂ ಒಬ್ಬೊಬ್ರು ಕೆಲವೊಂದು ಇದನ್ನು ಕೂಡ ಹಿತವಚನ ಕೂಡ ಕೇಳಿದ್ದೀನಿ. ಈಗ ಇದಕ್ಕೆ ಮಾಲಿನಿ ಮೇಡಮ್ ಅವರು, ನಾನು ಮೊನ್ನೆ ಅವ್ರದ್ದು ಕಾರ್ಯಕ್ರಮ ಮುಗೀತಿದ್ದಾಗ ಆ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಜಾಯಿನ್ ಆದೆ. ಅವಾಗ ಶಿವಕುಮಾರ್ ಸರ್ ನೀವು ಮಾತಾಡಿ ಅಂತ ಅಂದ್ರು. ಹಾಗಾಗಿ ಕನೆಕ್ಟ್ ಆದೆ, ಒಂದು ಅವಕಾಶ ಸಿಕ್ತು. ಅದ್ಭುತವಾಗಿದೆ, ಒಳ್ಳೊಳ್ಳೆಯವ್ರ ಸ್ಪೀಚ್ ಇದೆ. ನನಗೆ ಇಲ್ಲಿಂದ ನೋಡಿ ಯಶೋಧ ಮೇಡಮ್ ಅವರು, ಮತ್ತೆ ಶಾಂತಾ ಮೇಡಮ್, ಮತ್ತೆ ಸತ್ಯೇಂದ್ರ ಕುಮಾರ್ ಸರ್ ಅವರಂತ ದೊಡ್ಡ ದೊಡ್ಡ ಜನಗಳೆಲ್ಲ ಪರಿಚಯ ಆದ್ರು ಈ ಟೀಮ್ ಬಂದದ್ದು. ತುಂಬಾ ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ ಶಿವಕುಮಾರ್ ಸರ್ ನಿಮ್ಗೆ. ಹಾಗೆ ಗೆಳಿನ ಕರ್ಕೊಂಡ್ಬಂದು ನಮ್ಗೆಲ್ರಿಗೂ ಪರಿಚಯ ಮಾಡಿಸಿದ್ರಿ, ಅದಕ್ಕೂ ಕೂಡ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಅದು ಸರ್. ಬಿಡ್ತಾ ಇಲ್ಲ ಮೇಡಮ್, ನನಗೆ ಧ್ಯಾನ ಮಾಡೋಕ್ಕೂ ಬಿಟ್ಟಿಲ್ಲ. ಅದು ನನ್ನ ಮಗನ ಮನೇಲಿ ಬಿಟ್ಟಿರ್ತೀನಿ, ಅದ್ ಕೂಗ್ತಾ ಇರುತ್ತೆ. ಅದು ಏನೋ ಬಂದು ನನ್ನ ಜೊತೆ ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಅದಕ್ಕೆ ಸಮಾಧಾನ. ಅದು ಎಲ್ಲೋ ಬಿದ್ದೋಗಿದ್ದನ್ನ ತಂದು ಸಾಕಿದ್ರು ನನ್ನ ಮಕ್ಕಳು. ಅದು ನಮ್ಮ ಮನೆಯಲ್ಲೇ ಬೆಳೆದಿದೆ. ಇಲ್ಲ, ಇವತ್ತು ಅದನ್ನ ಕರ್ಕೊಂಡ್ ಬಂದದ್ದು ನೀವು ಮೌನಕ್ಕೆ ಒಂದು ಪೂರಕವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಕೂಡ ಧನ್ಯವಾದ ಹೇಳ್ತಾ ಇದೀನಿ. ಅದಕ್ಕೆ ಕೇಳಿಸ್ತು ಅನ್ಕೋತೀನಿ. ಧನ್ಯವಾದ ಸರ್ ನಿಮ್ಗೆ. ಮತ್ತೆ ಶಿವಕುಮಾರ್ ಸರ್, ಇನ್ನೊಬ್ರು ಶಿವಕುಮಾರ್ ಇದ್ದಾರೆ ಸರ್. ನೀವಲ್ಲ ಸರ್, ಅದಕ್ಕೆ GR ಗಿಣಿ ಅಂತ ಹೇಳ್ಬಿಟ್ಟಿದೀನಿ ಸರ್ ಅವಾಗ್ಲೇ. ಇನ್ನೊಬ್ರು ಶಿವಕುಮಾರ್ ಸರ್ ಇದ್ದಾರೆ, ದಯವಿಟ್ಟು ಮಾತಾಡಿ ಸರ್. ಎಲ್ಲಾ ಧ್ಯಾನ ಆತ್ಮಬಂಧುಗಳಿಗೆ ಅನಂತ ಕೋಟಿ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಅವರೇ, ನಮ್ದೊಂದು ಚಿಕ್ಕ ಕ್ವಶನ್ ಇದೆ. ಮಾಡಕ್ ನೋಡಿದ್ದೆ, ಸ್ವಲ್ಪ ಕಷ್ಟ ಬರ್ತಿದ್ದು. ನಾನು ಮಾಡಕ್ ಗಣಗಾಪುರ ಹೋಗಿದ್ದೆ, ದತ್ತಾತ್ರ ಕ್ಷೇತ್ರಕ್ಕೆ. 7 ದಿವಸ ಮೌನ ವ್ರತ ಮಾಡ್ಬೇಕಂತೇಳಿ. ಸಡನ್ ಆಗಿ ನನ್ನ ಮಗ 8 ವರ್ಷವಿದ್ದ, ಆರಾಮ್ ಇರ್ಲಿಲ್ಲ ಅಂತೇಳಿ ಫೋನ್ ಬಂತು. ಆದ್ರ ಮೌನ ಬಿಡಿಸ್ತು. ಯಾಕೆ ಹಿಂಗಾಗ್ತಾವ ಅಂತೇಳಿ ಗೊತ್ತಾಗ್ತಿಲ್ಲ ಮೇಡಮ್ ಅವ್ರೆ. ಇನ್ನೊಂದು ಮೌನ ವ್ರತ ಇದ್ದಾಗ ಬರ್ಬೋದು ಮೇಡಮ್ ಅವ್ರೆ, ಯಾರಿಗಾರ ಪೆನ್ನಿಂದ ಹೇಳ್ಬೋದು ಸರ್, ಹೇಳ್ಬೋದು, ಆತರ ಮಾಡ್ಬೋದು. ನಾನು ನನ್ನ ಒಂದು ಸ್ವ ಅನುಭವ ಹೇಳ್ತೀನಿ. ಬಹುಶಃ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಬೋದು. ನನಗೆ 3 ತಿಂಗಳು ಮೌನ ಮಾಡ್ಬೇಕು ಅಂತ ನಂಗೆ ಧ್ಯಾನ ಕೂತಿರ್ಬೇಕಾದ್ರೆ ಮೆಸೇಜ್ ಬಂತು ಸರ್. ಆತರ ನಾನು ಧ್ಯಾನ ಶುರು ಮಾಡಿದಾಗ, ನಾನು ಮೌನವನ್ನ ಶುರು ಮಾಡಿದ 1 ವಾರಕ್ಕೇನೆ ನಮ್ಮ ಅಜ್ಜಿ ತೀರ್ಹೋದ್ರು. ಅಜ್ಜಿ ಅಲ್ಲಿ ಹೋದಾಗ ಎಲ್ಲ ನಡೀತಾ ಇದೆ, ಅಲ್ಲಿ ಎಲ್ಲ ಕೂರ್ಸಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಮೊದ್ಲೇ ನಮ್ದು ಉತ್ತರ ಕರ್ನಾಟಕ ಹಳ್ಳಿ, ಅದ್ರಲ್ಲೂ ನಾನು ಮೌನ ಮಾಡ್ತಾ ಇದ್ದೀನಿ. ಎಲ್ರು ಹೆಂಗ್ ಬೇಕು ಹಂಗೆಲ್ಲ ಮಾತಾಡಕ್ ಶುರು ಮಾಡಿದ್ರು. ಹಬ್ಬ ಏನು ಬಾಯಿ ದೇವ್ರು ಬಂಗಾರ ಅಂತ ಬಾಯಿ ಕೊಟ್ಟಿದ್ದಾನೆ, ಮಾತಾಡ್ತಾ ಇಲ್ಲ. ಈ ಸಮಯದಲ್ಲೂ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಎಲ್ಲಾ ರೀತಿ ಮಾತನಾಡಿದ್ರು. ಅದು ಒಂದು ಟೆಸ್ಟ್ ಸರ್ ನಮ್ದು. ಆ ಸಮಯದಲ್ಲೂ ನಾವು ನಮ್ಮ ಸ್ಥಿರತೆಯನ್ನ ಕಾಯ್ದುಕೊಂಡು ಮೌನವಾಗಿದ್ರೆ ಆ ಎಲ್ಲಾ ಭಾವೋದ್ವೇಗಗಳು ನಮ್ಮನ್ನ ಬ್ಯಾಲೆನ್ಸ್ ಮಾಡುತ್ತೆ. ದುಃಖನೇ ಇರ್ಲಿ, ಸಂತೋಷನೇ ಇರ್ಲಿ, ಎಲ್ಲವೂ ಇರ್ಲಿ ಸರ್. ಮತ್ತೆ ಇವೆಲ್ಲ ಟೆಸ್ಟ್ಗಳು, ಕಷ್ಟಗಳು ಬರುತ್ತೆ ಅಂತ ಅನ್ಕೋಬೇಡಿ. ಇವೆಲ್ಲ ಟೆಸ್ಟ್ ಅಂದ್ರೆ ಪರೀಕ್ಷೆ. ಆ ಎಲ್ಲಾ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮನ್ನ ನಾವೇ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆಮೇಲೆ ಇವಾಗ ಎಲ್ರು ಅಂತಿದ್ದಾರೆ, ಆ ಮೌನ ಧ್ಯಾನದಿಂದಲೇ ವಿಶಾಲಾಕ್ಷಿ ಅಷ್ಟು ದೂರಕ್ಕೆ ಹೋಗಿರೋದು ಅಂತ ಹೇಳ್ತಿದ್ದಾರೆ. ಸೊ ಆ ಸಮಯ ಇರುತ್ತೆ, ಆದ್ರೆ ಆ ಒಂದು ಸಮಯ ನಮ್ಮ ಒಂದು ಪರೀಕ್ಷಾ ಸಮಯ. ಇವಾಗ ನೀವ್ ಹೇಳಿದ್ರಿ ನಾವು ಬರೆದು ಹೇಳ್ಬೋದಾ ಅಂತ. ಅಫ್ಕೋರ್ಸ್ ಹೇಳ್ಬೋದು ಸರ್, ಯಾಕಂದ್ರೆ ನಾವು ಸ್ವಲ್ಪ ಪ್ರಾಪಂಚಿಕತೆಯಲ್ಲಿ ಇದೀವಿ ಅಂತಂದ್ರೆ ಅದು ಸಹಜವಾಗಿ ನಡೀತಾನೆ ಇರುತ್ತೆ. ನೀವು ಬರೆದು ಹೇಳ್ಬೋದು ಸರ್. ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು.
ಧನ್ಯವಾದ ಶಿವಕುಮಾರ್ ಸರ್. ನೆಕ್ಸ್ಟ್ ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮಾಲಿನಿ ಮೇಡಮ್ ಅವ್ರಿಗೆ ಮತ್ತೆ ವಿಶಾಲಾಕ್ಷಿ ಮೇಡಮ್ ಅವ್ರಿಗೂ ತುಂಬಾ ತುಂಬ ಹೃದಯದ ವಂದನೆಗಳನ್ನ ತಿಳಿಸ್ಬೇಕು. ಯಾಕೆಂದ್ರೆ ಮೌನದ ಬಗ್ಗೆ ನನಗೆ ಗೊತ್ತಿದ್ರುನು ನೀವು ಅದ್ ಈಗ ಜಾಸ್ತಿ ಮಾತೇ ಆಡ್ಬಿಡ್ತಾ ಇದೀನೇನೋ ಅನ್ನಿಸ್ತಾ ಇದೆ. ಮೌನದವ್ರು ಹೇಳಿದ್ಮೇಲೆ ನಾವ್ ಆಡೋ ಮಾತು ಜಾಸ್ತಿ ಆಗ್ಬಿಡ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಅವ್ರಿಗೆ ನಾನು ಅಪೋಸಿಟ್ ಆಗಿ ಮಾತಾಡಿದ್ರೆ ಆದ್ರೂ ವಿಧಿ ಇಲ್ಲದೆ ಮಾತಾಡ್ಬೇಕಾಗಿದೆ ಇವತ್ತು. ಯಾಕೆಂದ್ರೆ ಅದ್ರ ಬಗ್ಗೆ ಆಳ್ವಾಗಿ ತಿಳ್ಕೊಬೇಕು ಅಂದ್ರೆ ನಾನು ಮಾತಾಡ್ಲೇಬೇಕು. ಏನಪ್ಪಾ ಅಂದ್ರೆ ನಾನ್ ಅನ್ಕೊಂಡೆ ಈಗ ಯಾರಾದ್ರೂ ಸತ್ತೋದ್ರು, ಇವಾಗ ಅವ್ರು ಯಾರೋ ಹೇಳಿದ್ರು ಮೌನವಾಗಿ ಇರ್ಬೇಕಾದ್ರೆ ಯಾರೋ ಹಿಂಗೆ ಸತ್ತೋದ್ರು ಅಂತ ವಿಷಯ ಗೊತ್ತಾಯ್ತು ಅಂತ. ಅದಕ್ಕೆ ಆಪೋಸಿಟ್, ಈಗ ಅಕಸ್ಮಾತ್ ಸತ್ತೋದಾಗ ಯಾರಾದ್ರೂ ನಾವು ಮೌನವಾಗಿ ಇದ್ದು ಬಿಟ್ರೆ ಅದಕ್ಕೆ ತುಂಬಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗ್ಬಿಡುತ್ತೆ. ಅವ್ರಿಗೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಅನ್ಕೋತಾರೆ, ಏನೇನೋ ಎಲ್ಲ ಅನ್ಕೋತಾರೆ. ಅದ್ರ ಬಗ್ಗೆ ಬಿಡಿ. ಜೊತೆಗೆ ನಮ್ಗ್ ಬೇಕಾದವ್ರೇ ಸತ್ತೋದಾಗ್ಲು ನಾವು ತುಂಬಾ ಮೌನವಾಗಿ ಇದ್ದು ಬಿಟ್ರೆ ಅದು ಬ್ರೈನ್ಗೆ ಎಫೆಕ್ಟ್ ಆಗ್ಬಿಡುತ್ತೆ. ಮೌನ ಆಗಬಾರ್ದು, ಹತ್ತು ಬಿಡ್ಬೇಕು, ಹೇಳ್ಕೊಂಡ್ಬಿಡ್ಬೇಕು ಒಳಗಡೆ ಇರೋ ದುಃಖ ಎಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ಏನು ಅಂತ ಮೇಡಮ್ನ ಕೇಳ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನೀವು ಮಾಲಿನಿ ಮೇಡಮ್ ಈ ತರದವ್ರೆಲ್ಲ ಈ ತರ ಒಂದು ಸಮುದ್ರದಲ್ಲಿರೋ ಮುತ್ತುಗಳು, ಸಮುದ್ರದಲ್ಲಿ ಬೀಳುವಂತದ್ದೆಲ್ಲ ನಮ್ಗೆ ಉಪಯೋಗ ಆಗಲ್ಲ. ಬಟ್ ಈ ತರ ಒಳ್ಳೊಳ್ಳೆ ಮುತ್ತುಗಳನ್ನ ರಂಗನಾಥ್ ಸರ್ ಮತ್ತೆ ನೀವು ಎಲ್ಲ ತಂದು ನಮ್ಗೆ ಪರಿಚಯಿಸ್ತಾ ಇದ್ದೀರಲ್ಲ, ಆ ಮುತ್ತುಗಳನ್ನ ನಾವ್ ಎಲ್ಲಿಗೆ ಹಾಕೊಳ್ಳೋಣ, ಎಲ್ಲಿಗೆ ಇಟ್ಕೊಳ್ಳೋಣ ಅಷ್ಟೊಂದು ಆಗ್ತಾ ಇದೆ. ಈ ತರ ಇದ್ದೀರಾ, ನಾವು ಎಷ್ಟು ಲಕ್ಷ ಕೊಟ್ರು ನಮ್ಗೆ ಸಿಗದಂತ ಮುತ್ತುಗಳು ಇವು. ಇವ್ರನ್ನೆಲ್ಲ ತಂದು ನಮಗ್ ನನ್ನ ಮಾತನ್ನ ಜಾಸ್ತಿ ಮುಗಿಸ್ತಾ ಇದ್ದೀರಾ. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಲ್ಲ, ಮಾತಾಡಕ್ಕೆ ಬರ್ತಾ ಇಲ್ಲ, ಆದ್ರೂ ಮಾತಾಡ್ಬೇಕು ಇವತ್ತು ತುಂಬಾ. ಆಮೇಲೆ ನಿಮ್ಮ ಮಾಲಿನಿ ಮೇಡಮ್ ಇಷ್ಟು ದಿವಸ ಧ್ಯಾನದಲ್ಲಿ ನನಗೆ ಇವಾಗ ನೀವು ಅರ್ಧ ಗಂಟೆ ಅಷ್ಟೇ ಧ್ಯಾನ ಮಾಡಿಸಿದ್ದು, ಇವತ್ತು ನನಗೆ ಧ್ಯಾನ ಅಂದ್ರೆ ಏನು ಅಂತ ನಿಜವಾಗ್ಲೂ ಅರ್ಥ ಆಯ್ತು. ಅದೇ ತರ ಇವತ್ತು ಧ್ಯಾನ ಮತ್ತೆ ಅವರು ಮೌನ ಎರಡು ಇವತ್ತು ಅರ್ಥ ಮಾಡ್ಕೊಂಡೆ. ಇಷ್ಟು ದಿವಸದಲ್ಲಿ ನಾನು ತಿಳ್ಕೊಂಡಿರ್ಲಿ. ನಾನು ಆಗ್ಲೇ ಫೆಬ್ರವರಿಯಿಂದನೂ ಇದೀನಿ. ಆದ್ರೂ ಮೇಡಮ್ ನೋಡಿದ್ರೆ ಅಲ್ಲ, ಬಣ್ಣ ಆಗ್ಲಿ, ಅದ್ ವ್ಯಕ್ತಿತ್ವ, ನೀವ್ ಹೇಳ್ದಂಗೆ ಅದ್ರ ರೂಪು ಸೌಂದರ್ಯ ಅದ್ರಲ್ಲೆಲ್ಲ ಏನೂ ಇರಲ್ಲ ಅಂತ ಇವತ್ತು ಅರ್ಥ ಆಯ್ತು ಮೇಡಮ್. ಈ ಮೇಡಮ್ ನೋಡಿದ್ರೆ ನಿಜವಾಗ್ಲೂ ಅವ್ರ ವಯಸ್ಸದವ್ರು ಎಷ್ಟೊತ್ತ ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ಮಕ್ಕಳ ಸಮಾನನ ಅಥವಾ ಅಕ್ಕನ ಸಮಾನ, ತಂಗಿ ಸಮಾನ ಗೊತ್ತಿಲ್ಲ. ಆದ್ರೂ ಮುಖದಲ್ಲಾಗ್ಲಿ ಅವ್ರ ಸೌಂದರ್ಯದಲ್ಲಾಗ್ಲಿ ಏನು ಇರಲ್ಲ. ಒಳಗಡೆ ಇರುತ್ತಲ್ಲ ಹೃದಯ, ಅದರಲ್ಲಿ ಅವ್ರ ಸೌಂದರ್ಯ, ಬುದ್ಧಿ, ಜ್ಞಾನ ಎಲ್ಲಾನು ನಾವು ತಿಳ್ಕೊಬೇಕು ಅಂತ ಅವ್ರು ಇವಾಗ ಒಂದ್ ಅರ್ಧ ಗಂಟೆನಲ್ಲಿ ನಿಜವಾಗ್ಲೂ ಯಾರೋ ಒಬ್ರು ಸರ್ ನನಗಿಂತ ಮೊದ್ಲೇ ಒಬ್ರು ಯಾರೋ ಮಾತಾಡಿದ್ರು. ಮಾತು ಅವ್ರನ್ನ ಎಷ್ಟೇ ವರ್ಣಿಸಿದ್ರು ಗೊತ್ತಾಗ್ತಾ ಇಲ್ಲ ಮೇಡಮ್, ಅಷ್ಟೊಂದು ಹೇಳಿದಾರೆ. ಬಟ್ ನಮ್ಗೆ ಈ ರೆಕಾರ್ಡ್ ಎಲ್ಲ ತಿಳಿಸ್ಬೇಕು ಮೇಡಮ್. ತುಂಬಾ ಆಯ್ತು ಮಾತು ನಂದು, ಸಾರಿ ಮೇಡಮ್. ಧನ್ಯವಾದ ಮೇಡಮ್. ನಿಮ್ಮ ಒಂದು ಖುಷಿನ ನಿಮ್ಮ ಮಾತಿನಲ್ಲಿ ವ್ಯಕ್ತಪಡಿಸ್ತಿದ್ದೀರಿ. ಖಂಡಿತ ಅರ್ಥ ಆಗ್ತಿದೆ, ಮೌನವಾಗಿರೋ ನಮ್ಮೆಲ್ರಿಗೂ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಧನ್ಯವಾದ ಮೇಡಮ್. ನಿಮ್ಗೆ ಧನ್ಯವಾದ. ಅನುಕೃಷ್ಣಯ್ಯ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ಮ್ಯೂಟ್ ಆಗಿದೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ನನಗ್ ಅನ್ಸತ್ತು ಇವತ್ತು ಅವ್ರ ಮಾತುಗಳನ್ನ ಕೇಳಿ ಇಷ್ಟು ವರ್ಷ, ನನಗೆ 65 ವರ್ಷನ ನಾನು ತುಂಬಾ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಅನಿಸ್ತು. ಇದು ಯಾವತ್ತೋ ಬರ್ಬೇಕಾಗಿತ್ತು ನಮಗೆ, ಬಟ್ ಇವಾಗ ಸಿಕ್ಕಿದೆ. ಆದ್ರೆ ಇದು ಸಮಯ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೇದು ಮೇಡಮ್. ನಮ್ಗೆ ಎಷ್ಟೋ ಒಂದು ಕ್ಷಣ ಅನ್ನಿಸ್ಬಿಡ್ತು ಅವ್ರು ಹೇಳಿದ್ದು. ಮತ್ತೆ ಕೇಳ್ಬೇಕು, ಮತ್ತೆ ಕೇಳ್ಬೇಕು. ಒಂದೇ ನಿಮಿಷ ಮೇಡಮ್, ದಯವಿಟ್ಟು ಮಧ್ಯ ಮಾತಾಡ್ತಾ ಇದೀನಿ. ಈಗಾಗ್ಲೇ ವಿಶಾಲಕ್ಷ್ಮಿ ಮೇಡಮ್ ಹೇಳ್ತಾ ಇದಾರೆ, ಸತ್ಯೇಂದ್ರ ಸರ್ ಅವತ್ತಿಂದ ಹೇಳ್ತಾ ಇದಾರೆ ಮಾತ್ ಕಡಿಮೆ ಮಾಡಿ, ನೀವು ಮಾತ್ ಕಡಿಮೆ ಮಾಡಿ ಅಂತ. ಮೇಡಮ್ ಮೊದ್ಲೇ ನನ್ ಮಾತುಗಾರಡು, ನೀವು ಇನ್ನ 3 hours ಜಾಸ್ತಿ ಮಾಡ್ಬಿಟ್ರೆ ಗೋವಿಂದ ನಾನು ಎಲ್ಲೋಗ್ಲಿ ಮೇಡಮ್. ಸಾರಿ, ಕ್ಷಮೆ ಇರ್ಲಿ, ಮಾತಾಡಿ ಮೇಡಮ್ ಪ್ಲೀಸ್. ಮೌನ ಅನ್ನೋದ್ರ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ತೃಪ್ತಿನೇ ಆಗ್ತಾ ಇಲ್ಲ. ಕೇಳ್ಬೇಕು, ಮತ್ತಷ್ಟು ಕೇಳ್ಬೇಕು ಅನಿಸ್ತಾ ಇದೆ. ನಮ್ಮ ಜೀವನ ಸಾರ್ಥಕತೆ ನಿಜವಾಗ್ಲೂ ಮೌನದಲ್ಲಿದೆ ಮೇಡಮ್. ತುಂಬಾ 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 ಖುಷಿ ಆಯ್ತು ಮೇಡಮ್ ನನ್ಗಂತ ಇವತ್ತು. ಸಾಧ್ಯವಾದ್ರೆ ಮತ್ತೆ ಅವ್ರನ್ನ ಮೌನದ ಬಗ್ಗೆ ಇನ್ನೊಂದಿನ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಮೇಡಮ್. ಖಂಡಿತ ನಾಳೆನೂ ಮಾತಾಡ್ತಾರೆ, ನಾಳೆನೂ ಖಂಡಿತ ಮಿಸ್ ಮಾಡ್ಕೋಬೇಡಿ ಯಾರುನು, ಎಲ್ಲರೂ ಬನ್ನಿ. ಮೇಡಮ್ ಸಿಗುತ್ತಾ ಮೇಡಮ್? ಖಂಡಿತ ಸಿಗುತ್ತೆ. ಮತ್ತೆ ನಮ್ಮ ಗ್ರೂಪ್ ಅಲ್ಲೂ ಹಾಕ್ತಿವಿ. ಗ್ರೂಪ್ಸ್ ಎಲ್ಲಾ ಗ್ರೂಪ್ಸ್ ಅಲ್ಲೂ, ನಮ್ಮ ಮಹೋತ್ತರ ಫೌಂಡೇಶನ್ ಕನ್ನಡ ಗ್ರೂಪ್ಸ್ ಎಲ್ಲಲ್ಲೂ ಹಾಕ್ತಿವಿ. ಮತ್ತೆ ಅದನ್ನ ತಗೊಂಡು ಸೇವ್ ಮಾಡ್ಕೊಳ್ಳಿ, ನೋಡಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಅಶ್ವಿನಿ ಮಾತಾಡಿ. ಅಶ್ವಿನಿ ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಬೆಳಗಿನ ಕ್ಲಾಸ್ ನಲ್ಲಿ ವಿಶಾಲಾಕ್ಷಿ ಅಥಣಿ ಮೇಡಮ್ ಅವರು ಸುಮಾರು ಸಲ ಕ್ಲಾಸ್ ಕೊಟ್ಟಿದ್ದಾರೆ.
ಎಷ್ಟು ಗ್ರೇಟ್ ಅಂತ ನಾವೆಲ್ಲರೂ ಕೂಡ ಇಷ್ಟಪಟ್ಟು ಕೇಳುವಂತ ಕ್ಲಾಸು ಮತ್ತೆ ಅವ್ರ ಮಾತಾಗಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಎಷ್ಟು ಸಲಿ ಮೌನ ಮಾಡಿದ್ರು, ಎಷ್ಟು ಸಲಿ ಮೌನದ ಬಗ್ಗೆ ಕೇಳ್ತಾ ಇದ್ರು ಸಹ ಏಕೆಂದ್ರೆ ಮನಸ್ಸು ಚಂಚಲ ಓಡ್ತಾ ಇರುತ್ತೆ, ಅದೆಷ್ಟೋ ಕಿಲೋಮೀಟರ್ ಓಡುತ್ತಂತೆ, ಅದ್ರಷ್ಟು ವೇಗ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ ಕಡೆಯಿಂದ ಕ್ಲಾಸ್ ಬಂದಿದ್ದು ನಮ್ಮೆಲ್ರಿಗೂ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಮಾಲಿನಿ ಮೇಡಮ್, ರಾಯಚೂರಿನಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ನಡೀತಾ ಇರುತ್ತಲ್ಲ ಮೇಡಮ್, ಈಗ ಇದೇ ತಿಂಗಳು 15ನೇ ತಾರೀಕೊಂದು ಅದ್ರ ಬಗ್ಗೆ ಹೇಳ್ಬಹುದಾ? ಓಕೆ, ಹೇಳಿ. ಮಾಸ್ಟರ್ಸ್ ಇದ್ದಾರೆ, ಮಾಸ್ಟರ್ಸ್ ಅಷ್ಟೊತ್ತಿಗೆ ಲೆಫ್ಟ್ ಆಗ್ಬಿಡ್ತಾರೆ ಅನ್ನೋಂಥದ್ದು, ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಕೂಡ ನನ್ನ ಜವಾಬ್ದಾರಿಯನ್ನ ಮಾಡ್ತಾ ಇದ್ದೀನಿ, ತೊಂದ್ರೆ ಇಲ್ಲ, ಹೇಳಿ. ಹೇಳಿದ್ರ ಮೇಡಮ್? ಓಕೆ ಓಕೆ, ಮಾತಾಡಿ. ಮಾಸ್ಟರ್ಸ್ ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು ರಾಯಚೂರಿನಲ್ಲಿ 15ನೇ ತಾರೀಕಿನಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ನಡೆಯಲಿದೆ. ಈಗಾಗಲೇ ಈ ಸಮಗ್ರ ಸ್ವಾಸ್ಥ್ಯ ಹಬ್ಬ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೆದಿದೆ. ಶಿವಕುಮಾರ್ ಸರ್ ಅದ್ರಲ್ಲಿ ಅಟೆಂಡ್ ಆಗಿದ್ರು, ನಾನು ಕೂಡ ಅವ್ರನ್ನ ಮಾತಾಡಿಸಿದ್ದೀನಿ, ಮತ್ತೆ ಯಶೋಧ ಮೇಡಮ್ ಅಲ್ಲಿ ಬಂದಿದ್ರು, ಸುಮಾರು ಮಾಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಅದೇನು ಅಂತ ಎಲ್ರಿಗೂ ಗೊತ್ತಿದೆ. ಏನು ಅಂತಂದ್ರೆ ಆ ಭಾಗದಲ್ಲಿರುವವರು ಅಥವಾ ಹತ್ತಿರದ ಜಿಲ್ಲೆಗಳಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಆದಷ್ಟು ಪ್ರಚಾರ ಮಾಡ್ತಾ ನಾವು ಭಾಗವಹಿಸೋಣ ಅನ್ನೋದು, ಮತ್ತೆ ಎಲ್ಲಾ ತಜ್ಞರುಗಳು ಉಚಿತ ಸಲಹೆ ಚಿಕಿತ್ಸೆಗಳನ್ನ ನೀಡ್ತಾ ಒಂದು ಒಳ್ಳೆ ಅದ್ಭುತ ವೇದಿಕೆ ಅವಕಾಶ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಅಶ್ವಿನಿ ಅವರೇ, ಥ್ಯಾಂಕ್ ಯು ನಿಮ್ಗೆ. ಸತ್ಯೇಂದ್ರ ಸರ್ ಮಾತಾಡ್ತಾ ಇದ್ದಾರೆ, ಸರ್ ಮಾತಾಡಿ ಸರ್. ನಮಸ್ಕಾರ ಮ್ಯಾಮ್. ವಿಶಾಲಾಕ್ಷಿ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ರು, ಆದ್ರೆ ಸ್ವಲ್ಪ ಜಿಪುಣತನ ತೋರಿಸ್ತಾರೆ ಅನ್ನಿಸ್ತು. ಯಾಕೆಂದ್ರೆ ಅವರೇ ಹೇಳಿದ ಸಬ್ಜೆಕ್ಟ್ ಮೌನ ಅಂತಿದೆ, ಮೌನ ಅಂದ್ಮೇಲೆ ಮಾತಾಡಬಾರ್ದು ಅಂತ. ಹಾಗಾಗಿ ಈಗ ಅವರು ನಮ್ಗೆ ಮೌನ ಮಾಡೋದನ್ನ ಕಲ್ಸೋದಕ್ಕೋಸ್ಕರ ನಾಳೆ ಧಾರಾಳವಾಗಿ ಮಾತಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಅಂತ ಕೇಳ್ಕೊತೀನಿ. ಸೊ ಮೌನ ಅನ್ನೋದನ್ನ ನಾವು ಕಲಿಸ್ಬೇಕಾದ್ರೆ ಮಾತಾಡ್ಲೇಬೇಕು, ಮಾತಾಡದೇ ಇದ್ರೆ ಮೌನ ಬರೋದಿಲ್ಲ. ಒಬ್ಬ ಮಾಸ್ಟರ್ ಮಾತಾಡ್ಲೇಬೇಕು, ಲೆಕ್ಚರರ್ ಉಪನ್ಯಾಸಕರು ಮಾತಾಡಿದ್ರಷ್ಟೇನೆ ನಮ್ಗೆ ಮೌನ ಕಲಿಯೋದಕ್ಕೆ ಗೊತ್ತಾಗೋದು. ಅವರು ತುಂಬಾ ಮೌನಿಗಳು ಹೌದು, ತುಂಬಾ ಚೆನ್ನಾಗೂ ಮಾತಾಡ್ತಾರೆ. ಸೊ ಅದಕ್ಕೆ ಧಾರಾಳವಾಗಿ ನಾಳೆ ನಿಸ್ಸಂಕೋಚವಾಗಿ ಮಾತಾಡಿ ಆಮೇಲೆ ಅವ್ರ ಮೌನಕ್ಕೆ ಹೋಗ್ಲಿ ಅಂತ ಕೇಳ್ಕೊತೀನಿ. ನಮ್ಮನ್ನು ಮೌನದ ದಾರಿ ಕರ್ಕೊಂಡು ಹೋಗ್ಲಿ. ಧನ್ಯವಾದಗಳು. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ನೀವು ಹೇಳಿದ್ರಿ. ಯಾಕೆಂದ್ರೆ ಇಷ್ಟರಲ್ಲೇ ಮುಗಿಸ್ಬಿಟ್ರು. ಯಾಕೆಂದ್ರೆ ನನಗೆ ಗೊತ್ತಿದೆ ಸರ್, ಪ್ರತಿ ತಿಂಗಳು ನಾನು ಬಿಡೋದೇ ಇಲ್ಲ ಅವ್ರನ್ನ. ಅವ್ರು ಹೇಳ್ತಾರೆ ಬಿಡಿ, ಬೇರೆ ಕಡೆ ಕಾರ್ಯಕ್ರಮ ಇದೆ, ನಂಗೆ ಆಗಲ್ಲ ಅಂದ್ರೂ ನಾನು ಬಿಡ್ತಾ ಇಲ್ಲ ಅವ್ರನ್ನ. ನೋಡಿ ಗೊತ್ತಿಲ್ಲ, ನೀವು ನನಗ್ ಮೌನ ಕಳ್ಸೋವರ್ಗುನು ಮೋಸ್ಟ್ಲಿ ನಾನು ಬಿಡಲ್ಲ ಅಂತ ಅನ್ಕೋತೀನಿ. ಎನಿವೇ ಸರ್, ಧನ್ಯವಾದ ಸರ್, ನಿಮಗೆ ಧನ್ಯವಾದ. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಇಲ್ಲಿ ಸಣ್ಣೇಗೌಡ್ರು ಮಾತಾಡ್ತೀನಿ ಅಂತ, ಸಣ್ಣೇಗೌಡ್ರೆ ಮಾತಾಡಿ ಸರ್. ನೀವು ಇಲ್ಲಿ ಮೆಸೇಜ್ ಹಾಕಿದ್ರೆ ಎಲ್ರು ಓದ್ಲಿಕ್ಕೆ ಆಗಲ್ಲ, ಬನ್ನಿ ಮಾತಾಡಿ. ನಮಸ್ತೆ ಮೇಡಮ್, ಕ್ಲಾಸ್ ಕೇಳ್ತಾ ಇದ್ದೀವಿ. 2 ಕ್ಲಾಸ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಆಕ್ಚುಲ್ ಮೌನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದೇ ಹೇಳ್ತಾ ಇದ್ರು, ಮಾತು ಬೆಳ್ಳಿ, ಮಾತಾಡಿದ್ರೆ ಏನೆಲ್ಲ ಸಂದೇಶ ಕೊಡ್ಬೋದು ನಾವು. ಇವತ್ತು ಆಶೀರ್ವಾದ ಮಾಡ್ಬೇಕಾದ್ರೂ ಕೂಡ ದೀರ್ಘ ಸುಮಂಗಲಿ ಭವ, ಕಲ್ಯಾಣ ಮಸ್ತು ಅಂತೇಳಿ ಮಾತಿನ ಮುಖಾಂತರ ದೊಡ್ಡದೊಂದು ಆಶೀರ್ವಾದವನ್ನು ಕೊಡುಗೆಯನ್ನು ಕೊಡಬಹುದು. ಮಾತಾಡಿದ ಮಾತ್ರ ಗೊತ್ತಾಗುತ್ತೆ. ಶಾಪ ಕೊಡ್ಬೋದು, ಇವತ್ತು ಸರ್ವನಾಶ ಆಗಿ ಹೋಗು ಅಂತೇಳಿ ಮಾತಿನ ಮುಖಾಂತರನು ಕೊಡ್ಬೋದು. ಆದಾಗ್ಯೂ ಕೂಡ ಅದಕ್ಕೆ ಏನ್ ಹೇಳ್ತಾರೆ, ಮಾತು ಬೆಳ್ಳಿ, ಅದು ಏನೇ ಆಗಿದ್ರು ಕೂಡ ಬೆಳ್ಳಿ ಅಷ್ಟೇ ಅದು. ಆದ್ರೆ ಬಂಗಾರದ ವ್ಯಾಲ್ಯೂ ಇರತಕ್ಕಂಥದ್ದು ಮೌನಕ್ಕೆ. ಆ ಮೌನಕ್ಕೆ ಎಷ್ಟು ವ್ಯಾಲ್ಯೂ ಇದೆ, ಅದ್ ಹೆಂಗ್ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಎಳೆಯಾಗಿ ಇನ್ನೂ ಹೇಳಿದ್ರಿ. ಅವ್ರದ್ದು ಸಾಕಷ್ಟು ಇದೆ ಅಂತ ಹೇಳ್ಬಿಟ್ಟು ಸತ್ಯೇಂದ್ರ ಸರ್ ಹೇಳಿದ್ರು ಕೂಡ, ನಮಗೆ ಮೌನ ಮುರಿಸೋದ್ರ ಸಲುವಾಗಿ ನೀವು ಮೌನ ತಾಳ್ತಾ ಇದೀರಾ, ಜಿಪುಣತನ ಮಾಡ್ತಾ ಇದೀರ ಅಂತ. ಇಲ್ಲ, ಅಲ್ಲಿ ಎಷ್ಟು ಇವತ್ತಿನ ವೇಳೆಗೆ ಸಮಯಕ್ಕೆ ಸಕ್ಕಂಗೆ ಎಷ್ಟು ಕೊಡ್ಬೇಕಾಯ್ತು ಅಷ್ಟನ್ನ ಸಂಪೂರ್ಣ ಕೊಟ್ಟಿದ್ದಾರೆ. ತೃಪ್ತಿ ಇದೆ ಕೊಟ್ಟಿದ್ರಲ್ಲಿ, ನಾವು ತಗೊಂಡಿದ್ಕು ಕೂಡ ಸಂತೋಷ ಇದೆ. ಈ ತರದ ಒಂದು ಸಂದೇಶಗಳನ್ನ ಕೇಳಲಿಕ್ಕೆ ನಮಗೆ ಕೊಟ್ಟು, ಆಕ್ಚುಲಿ ನಾನು ಈ ಯಾವ್ದು ಅಂತಂದ್ರೆ ಟೆಕ್ನಾಲಜಿಗೆ, ವಿಜ್ಞಾನಕ್ಕೆ ನನ್ನ ಹೃದಯಾಂತರದ ಅಭಿನಂದನೆಗಳು ಹೇಳ್ತೀನಿ. ಯಾಕೆ ನನ್ನ ಮನೆ ಕೆಲಸ ಬಿಟ್ಟು ಹೊಲದಾಗೆ ಇರೋದು ನಾನು. ಹೊರಗೆ ಇಲ್ಲಿ ಹೋಗಕ್ ಆಗೋದಿಲ್ಲ ನಮ್ಗೆ. ಎನಿ ಟೈಮ್ ಫುಲ್ ಕೆಲಸ ಇರುತ್ತೆ. ಬೆಳಗ್ಗೆ 3 ಗಂಟೆಗೆ ಲೈನ್ ಹಾಕಿದ್ರೆ ಅವಾಗಿಂದಾನೆ ನೀರ್ ಹಾಸ್ತಾ ಇರ್ತೇವೆ. ಬಟ್ ಕೇಳಲಿಕ್ಕೆ ಆಗ್ತದೆ. ಬೆಳಗಿನ ಕ್ಲಾಸ್ ಕೇಳ್ತಾ ಇದೀವಿ, ಈಗಿನ ಕ್ಲಾಸ್ ಕೇಳ್ತಾ ಇದೀವಿ. ನಮ್ಮಲ್ಲಿ ಜ್ಞಾನದ ಸೀಡ್ ಹಾಕಿಬಿಟ್ಟಿದ್ದೇವೆ. ಇವಾಗ
ಪತ್ರಿಜಿ ಸರ್ ಹೇಳಿದ್ರಂತೆ ರಂಗನಾಥ್ ಸರ್ಗೆ ಹೋಗಲ್ಲಿ ಸಣ್ಣೇಗೌಡರು ಅಂತಂದ್ರೆ ಕರ್ಕೊಂಬಂದ್ ಇಲ್ಲಿ ಒಂದು ಬೀಜ ಹಾಕು ಅವ್ನಿಗೆ ತಲೆಯಾಗ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಬೆಳೀತಾ ಇದೆ, ಅದು ಈಗ ಸಸ್ಯ ಆಗಿದೆ ಅಷ್ಟೇ, ಮರ ಆಗ್ಬೇಕಾಗಿದೆ, ಹೆಮ್ಮರ ಆಗ್ಬೇಕಾಗಿದೆ, ದೊಡ್ಡ ಆಲದ ಮರ ಆಗ್ಬೇಕಾಗಿದೆ. ಆ ಆಲದ ಮರ ಬೆಳಿಲಿಕ್ಕೆ ನಮ್ಗೆ ಪತ್ರಿಜಿಯವರೊಂದು ದಾರಿವೇ ಕೊಟ್ಟಿದ್ದಾರೆ. ಆ ಒಂದು ದಾರಿಯಲ್ಲಿ ತಾವು ಕೂಡ ನೋಡಿ, ತಾವು ಇಲ್ಲಿ ಎತ್ತಿಂದ ಮಾಮರ ಎತ್ತಿಂದ ಹೋಗಿಲ್ಲ ಅಂತ ಹೇಳ್ತಾರಲ್ಲ, ಹಂಗ ನೀವು ಅರಬ್ ಕಂಟ್ರಿ ಒಳಗಿದ್ರು ಕೂಡ ಇವತ್ತು ನಮ್ಮನ್ನ ಒಂದು ಈ ವಿಜ್ಞಾನದ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಕೂಡಿಸಿ ಎಲ್ಲ ಜ್ಞಾನ ಕೊಟ್ಟು ಮತ್ತೆ ಅನಿಸಿಕೆ ಹೇಳ್ತಾ ಇದ್ರಲ್ಲ, ಇದು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ಹೇಳಿ ಕೈ ಬಿಡ್ಬಹುದು, ತಗೊಳ್ಳೋರು ತಗೊಂಡ್ರು, ಇರೋ ಹೋಗೋರು ಹೋದ್ರು. ಬಟ್ ನನಗಿಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ, ಮೇಡಮ್ ಮುದ್ದೆಗಳ ಬಗ್ಗೆ ಹೇಳ್ತಾ ಇದ್ರು, ಬಟ್ ನೋಡ್ಲಿಕ್ಕೆ ಆಗಲ್ಲ ನನಗೆ, ಯಾಕಂದ್ರೆ ಮೊಬೈಲ್ ಇಟ್ಕೊಂಡಿರ್ತೀನಿ ಅಷ್ಟೇ, ಕೇಳ್ತಿರ್ತೀನಿ, ಬಟ್ ನೋಡ್ಬೇಕಂದ್ರೆ ಕೆಲ್ಸಕ್ಕೆ ಎಫೆಕ್ಟ್ ಆಗುತ್ತೆ. ಹೀಗಾಗ್ಬಿಟ್ಟು ಅದನ್ನ ಮತ್ತೆ ನಾನು ರೆಕಾರ್ಡ್ ನೋಡ್ಬೇಕು ಅಂದ್ರೆ ಸ್ವಲ್ಪ ನಮಗೆ ವೇಳೆಯ ನೋಡಿ ಸರ್, ಮುದ್ರೆಗಳನ್ನ ಬಹಳ ಅದ್ಭುತವಾಗಿ ಹೇಳಿದ್ರು ಯಶೋಧ ಅವರು, ತುಂಬಾ ಚೆನ್ನಾಗಿ ಹೇಳಿದ್ರು. ಆಸ್ ಎ ಡಾಕ್ಟರ್ ಅವ್ರಿಗೆ ಆಯುರ್ವೇದದ ಬಗ್ಗೆನೂ ಗೊತ್ತಿರೋದ್ರಿಂದ ಅದು ಕೂಲಂಕುಷವಾಗಿ ಹೇಳಿದ್ರು. ಅದು ಯಾಕೆಂದ್ರೆ ನಮಗ್ ಸಾಲಿಲ್ಲ ಸರ್. ವಿಜಯಲಕ್ಷ್ಮಿ ಮೇಡಮ್ ಹೆಂಗೆ ಮೌನವಾಗಿ ಜಿಪುಣ್ತನ ಮಾಡಿದ್ರು, ಅವರು ಕೂಡ ಏನ್ ಮಾಡಿದ್ರು ಅಂದ್ರೆ ತಡ 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 ಅಂತ ಹೇಳ್ಬಿಟ್ರು ಅವ್ರು. ನಾನು ಎಲ್ರಿಗೂ ಹೈಫೈ ಕೊಟ್ಟಿದ್ದೀನಿ ನಮ್ಮ ಆತ್ಮ ಬಂಧುಗಳಿಗೆ. ಇಲ್ಲಿ ನನಗೂ ಏನು ಗೊತ್ತಿಲ್ಲ ಸರ್, ಏನಂದ್ರೆ ಏನು ಗೊತ್ತಿಲ್ದೇ ಇರೋಂಥವಳು ನಾನು. ನನಗೆ ನಿಧಾನವಾಗಿ LKG ಇಂದ ಹೇಳಿದ್ರೇನೆ ಅರ್ಥ ಆಗೋದು ಅಲ್ವಾ. ಒಂದೇ ಸರಿ ಗೊತ್ತಾಗಲ್ಲ. ಒಬ್ರು ಸರ್ ಹೇಳಿದ್ರು ಮೇಡಮ್, ಪ್ರತಿದಿನ ನಾವು ಧ್ಯಾನಕ್ಕೆ ಕುಂದ್ರದಂತ ಹೇಗೂ ಅರ್ಧ ಗಂಟೆಗೆ ಧ್ಯಾನ ಮಾಡ್ತಾವಲ್ಲ, ಅದಕ್ಕಂತೂ ಪೂರ್ವದಲ್ಲಿ ಒಂದು ಮುದ್ರೆಯನ್ನ ಪರ್ಫೆಕ್ಟ್ ಆಗಿ ಮಾಡಿಸಿ ತದನಂತರ ನಾವು ಧ್ಯಾನಕ್ಕೆ ಹೋಗೋದ್ರಿಂದ ಅವತ್ತು ತಲೆ ಉಳಿಯುತ್ತೆ. ಒಂದೊಂದೇ ನಾವು ಮಕ್ಕಳಿಗೆ ಬರೀ ಕಲಿಯಂದ್ರೆ ಆಗಲ್ಲ, ಕೈ ಹಿಡಿದು ಬರೆಸ್ತೇವಿ ಅಂತ ಹೇಳ್ಬಿಟ್ಟು, ಹಂಗೆ ನಮಗೆ ಬರಿಸಿ ಕಲಿಸ್ತಕ್ಕಂಥ ಗುರುಗಳು ಕೊಟ್ಟಿದ್ದಾರೆ ನಮ್ಮ ರಂಗನಾಥ್ ಸರ್. ತಾವು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ, ಅಭಿನಂದನೆಗಳು ಮೇಡಮ್. ಜೊತೆಗೆ 15ನೇ ತಾರೀಕು ರಾಯಚೂರಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ ಏನ್ ವಿಶೇಷ ಅಂದ್ರೆ, ಆಯಮ್ಮ ಹೊಸಮನೆ ಕಟ್ಟಿದ್ದಾರೆ, ಆಲ್ರೆಡಿ ಪೂಜೆ ಆಗಿದೆ, ಇನಾಗ್ರೇಷನ್ ಮುಗಿದಿದೆ. ಬಟ್ ಅವ್ರದ್ದೊಂದು ಆಸೆ, ಆ ಮನೆಯೊಳಗೆ ಎಲ್ಲ ಧ್ಯಾನಿಗಳನ್ನ ಕರೆಸಿ ಒಂದು ಮೌನ ಧ್ಯಾನ ಮಾಡ್ಬೇಕು, ಎಲ್ಲರೂ ಸೇರ್ಬಿಟ್ಟು ಗ್ರೂಪ್ ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೌದು, ಆಸೆ ಕೂಡ ಪೂರ್ಣ ಆಗುತ್ತೆ. ಮತ್ತು ಅದೊಂದು ಹೊಸ ಪ್ಲಾನಿಂಗ್, ಇದು ಹೊಸ ಪ್ಲಾನಿಂಗ್, ಎಲ್ಲರೂ ಕೂಡ ಕೈ ಜೋಡ್ಸೋಣ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಭಿನಂದನೆಗಳು, ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್, ನಿಮ್ಮ ಮಾತಿಗೆ ಧನ್ಯವಾದ ಸರ್. ವೆರಿ ನೈಸ್. ಓಕೆ ಆತ್ಮ ಬಂಧುಗಳೇ, ಮತ್ತೆ ಯಾರು ಮಾತಾಡ್ತೀರಿ ಸರ್? HK ನರಸಿಂಹ ಅವರು ಮಾತಾಡಿ ಸರ್. ನಮಸ್ತೆ ಮೇಡಮ್. ಇಲ್ಲಿವರೆಗೆಲ್ಲ ಕೇಳಿದೆ ಸಂಪೂರ್ಣವಾಗಿ. ಅದೇ ಇವರು ಹೇಳಿದ್ದು, ಅದೇ ರಮಣ ಮಹರ್ಷಿ ಬಗ್ಗೆ ಎಲ್ಲ ಹೇಳಿದ್ರು, ಧ್ಯಾನದ ಬಗ್ಗೆ. ಅದೇ ರಮಣ ಮಹರ್ಷಿ ಅವ್ರು ಬರ್ದಿರಕ್ಕಂತ ಊಹಾಯಾಮನ ಇದೆ, ಅದನ್ನೊಂದ್ಸಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಧ್ಯಾನಕ್ಕೆ ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ. ಹಾಗೆ ಈಗ ಅವ್ರು ಹೇಳಿದ್ರು ಮೌನವಾಗಿದ್ದಷ್ಟು ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ನಾವು ಮಾತುಗಳ ಮೇಲೆ ಸರಿಯಾದ ರೀತಿಯಲ್ಲಿ ನಿಗಾ ಇರಬೇಕು. ನಾವೆಲ್ಲಿ ಏನ್ ಮಾತಾಡ್ಬೇಕಾದ್ರೂ, ಏನ್ ವಿಷಯನ ಹೇಳ್ತಾ ಇದ್ದೀನಿ, ಯಾರು ಹೇಳ್ತಾ ಇದ್ದೀನಿ, ಅದಕ್ಕಿಂತ ಹೆಚ್ಚಿನದಾಗಿ ಯಾವುದೇ ವಿಷಯ ನಾವು ಹೇಳ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಬರ್ದಲೆ ಯಾವ ವಿಷಯಗಳನ್ನ ಮಾತಾಡೋದಷ್ಟು ಸೂಕ್ತವಾಗಿರೋದಿಲ್ಲ. ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಅದರಲ್ಲಿ ನಮ್ಗೆ ನಮ್ಮ ಅನುಭವ ಬಂದಿರ್ಬೇಕು. ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಏನ್ ಬೇಕಾದ್ರೂ ಹೇಳಕ್ ಸಾಧ್ಯ. ಅದೇ ದೊಡ್ಡ ಮಹಾನ್ ಯೋಗಿಗಳೆಲ್ಲ ಹೇಳಿದ್ದಾರೆ, ಬಿ ವಿತ್ ಯುವರ್ ಸೆಲ್ಫ್ ಅಂತ. ನಮಗಿಂತ ಉತ್ತಮ ಸ್ನೇಹಿತ ನಮ್ಗೆ ಯಾರು ಇರೋದಿಲ್ಲ. ಹಾಗಾಗಿ ನಾವೇ ನಮ್ಗೆ ಒಂದು ಉತ್ತಮವಾದ ಸ್ನೇಹಿತನಾಗಿರ್ತೀವಿ ಅನ್ನೋದೇ ನನ್ನ ಒಂದು ಉದ್ದೇಶ. ಸೆಷನ್ ತುಂಬಾ ಚೆನ್ನಾಗಿದೆ ಮೇಡಮ್. ನಮಸ್ತೆ. ಧನ್ಯವಾದ ಸರ್. ಆಮೇಲೆ ಸುತೇಜ ಭಟ್ ಅವರು ಮಾತಾಡಿ ಮೇಡಮ್. ಸುತೇಜ ಭಟ್ ಅವರು. ಮೇಡಮ್ ನಮಸ್ತೆ ಮೇಡಮ್. ಅಡಿಗೆ ತಯಾರಿ ಮಾಡ್ತಾ ಇದ್ದೆ, ಹಂಗೆ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅವನದು ನಾವು ಸುಮ್ನೆ ಪಟ ಅಂತ ಸುಮ್ನೆ ಕಂಡಾಗೆಲ್ಲ ಸಿಕ್ಕಿದಾಗೆಲ್ಲ ಮಾತಾಡ್ತಿರ್ತೀವಿ, ಧ್ಯಾನ ಮಾಡ್ತೀವಿ, ಆದ್ರೂ ಮಾತ್ರ ಕಡಿಮೆ ಆಗಲ್ಲ. ಇವತ್ತು ಮೇಡಮ್ ಹೇಳಿದ್ ಕೇಳಿ ನಾವೊಂದ್ ಮೌನ ಮಾಡ್ತೀವಿ ಅಂತ ಒಂದು ಸಂಕಲ್ಪ, ಅದು ಸ್ಥಿರವಾದ ಸಂಕಲ್ಪ ಮಾಡ್ಕೊಂಡು ಇನ್ನು ದಿನಕ್ಕೊಂದ್ಸರ್ತಿ ಮೌನ ಖಂಡಿತವಾಗ್ಲೂ ಮಾಡ್ಬೇಕು ಅಂತ ನನಗೆ ಈಗಲೇ ಅನಿಸ್ತಿದೆ ಮೇಡಮ್. ವಿಶಾಲಾಕ್ಷಿ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಅರ್ಥಪೂರ್ಣವಾಗಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್, ನಿಮ್ಗೆ ಧನ್ಯವಾದ. ಓಕೆ ಆತ್ಮ ಬಂಧುಗಳೇ, ಮತ್ತೆ ಯಾರು ಮಾತಾಡ್ತಿದ್ದೀರಿ? ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಬೋದು. ಏನ್ ಮೌನದಿಂದ ಏನು ತಿಳ್ಕೊಂಡ್ರಿ? ನನ್ನ ಬಗ್ಗೆ ನಾನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಮೇಡಮ್. ಇಲ್ಲಿ ಮೊದಲಿಂದ ನಾನು ಚಿಕ್ಕವಳಿದ್ದಾಗ ನನಗೆ ಅನ್ಸ್ಬಿಟ್ಟಿತ್ತು, ನಾನು ಯಾವಾಗ್ಲೂ ಸೈಲೆಂಟ್ ಆಗಿರ್ತಿದ್ದೆ. ಎಲ್ಲರೂ ಹೇಳ್ತಾ ಇದ್ರು
ಎಷ್ಟು ಸೈಲೆಂಟ್ ಆಗಿರ್ತೀಯ ನೀನು, ಮಾತಾಡ್ಬೇಕು ನೋಡು. ನೀನ್ ಯಾರೇ ನಿಂಗ್ ಮೋಸ ಮಾಡ್ತಿದ್ರು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಿನ್ಗೆ ಅದು ಪೆದ್ದಿ ಅಂತಾರೆ, ನಿನ್ ಗೊತ್ತಾಗಲ್ಲ ಅಂತಾರೆ, ಮಾತಾಡ್ಬೇಕು ಅಂತ. ಆವಾಗ ಶುರು ಮಾಡಿದ್ಳು ಅವಳು ಮಾತಾಡಕ್ಕೆ. ಈಗ ಮಾತಾಡ್ತಾನೇ ಇದ್ದೀನಿ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ಮಾತ್ ನಿಲ್ಸು ಸಾಕು ಮಾತಾಡ್ಬೇಡ ಅಂತ. ಆದ್ರೆ ನೋಡಿ, ಇವತ್ತು ನಾನು ಒಂದು ಸಂಕಲ್ಪ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ನಾನು ಸಂಕಲ್ಪ ಮಾಡ್ಕೊಂಡೆ, ಇವತ್ತು ಮೌನದ ವಿಷಯ. ದಯವಿಟ್ಟು ಭಗವಂತ ನನಗೆ ಆ ಯೂನಿವರ್ಸ್ ನಾನು ಕೇಳ್ಕೊಂಡಿದ್ದಷ್ಟೇ, ಅಟ್ಲೀಸ್ಟ್ ಒಂದು 3 hours ನಾನು ಒಂದು ವರ್ಡ್ ಕೂಡ ಮಾತಾಡಬಾರ್ದು. ಆ ತರ ನನಗೆ ಅನುಗ್ರಹಿಸಪ್ಪ. ಇಲ್ಲಾಂದ್ರೆ ನನ್ನ ಮೌನ ಏನು ಕೇಳಿದ್ರೆ ಏನ್ ಬಂತು ಪ್ರಯೋಜನ? ಸಂಕಲ್ಪ ನನ್ನಲ್ಲಿ ಇರ್ಬೇಕು ಅಂತ. ಹಂಗೆ ನಾವು ಆತ್ಮ ಬಂಧುಗಳೇ, ನಾವೆಲ್ಲ ಸಂಕಲ್ಪ ಮಾಡ್ಕೊಳ್ಳೋಣ ಇವತ್ತು. ಅಟ್ಲೀಸ್ಟ್ ಫ್ರಮ್ ದಿ ಸ್ಕ್ರಾಚ್ ಬರೋಣ. ದಿನಾಗ್ಲೂ ಅರ್ಧ ಗಂಟೆ ಮಾತಾಡೋದು ಬೇಡ, ಹಾಗೇ ನಾವು ಮುಂದುವರ್ಸ್ಕೊತಾ ಹೋಗೋಣ. ಇವತ್ತು ವಿಶಾಲಕ್ಷ್ಮಿ ಮೇಡಮ್ ಇಲ್ಲಿ ಇದ್ದಾರೆ, ಅವ್ರ ಮುಂದೆನೆ ನಾವು ಶಪಥ ಮಾಡೋಣ. ಬನ್ನಿ ಎಲ್ಲರೂ ಶಪಥ ಮಾಡ್ಕೋಣ ನಮಗ್ ನಾವೇನೆ. ದಿನಾಗ್ಲೂ ಅರ್ಧ ಗಂಟೆಮು, ಆಮೇಲೆ 1 hour, ಆಮೇಲೆ 1.5 ಗಂಟೆಮು, ಹಿಂಗೆ ಶಪಥ ಮಾಡ್ಕೊಂಡು ನಾವು ನಮ್ಮನ್ನ ನಾವು ಕಂಡ್ಕೊಳ್ಳೋದಕ್ಕೆ ದಾರಿ ಆಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಮೇಡಮ್ ನಿಮ್ಗೆ. ಮತ್ತೆ ಯಾರು ಮಾತಾಡ್ತೀರಿ ಆತ್ಮ ಬಂಧುಗಳೇ? ಮೇಡಮ್ ನಮಸ್ತೆ. ಮತ್ತೊಂದು ಮಾತು ಹೇಳಿದ್ರು ವಿಶಾಲಕ್ಷ್ಮಿ ಮೇಡಮ್ ಅವರು, ನಾವೀಗ ಯಾವ್ದೋ ಮನೆ ಯಾರೋ ಕಟ್ಟಿರ್ತಾರ, ಅಲ್ಲಿ ಹೋಗಿರ್ತೀವಿ. ಅಲ್ಲಿ ಹೋದಾಗ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಇದ್ ಸರಿ ಮಾಡ್ಬೇಕಾಗಿತ್ತು ಅಂತ. ಕರೆಕ್ಟ್, ಅದು ನಾವು ಅನುಭವಿಸಿದೀವಿ. ಕೆಲವು ಕಡೆ ಎಲ್ಲ ಕಟ್ಬಿಟ್ಟಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇವರು ಬುದ್ಧಿವಂತಿಕೆ ತೋರ್ಸ್ಲಿಕ್ಕೆ ಹೋಗ್ತಾರೆ. ಅವ್ರ ಪಾಪ ಇನ್ನೇನ್ ಮಾಡ್ತಾರೆ, ಅವ್ರಿಗೆ ಹೇಗೆ ಬೇಕಾಗೆ ವಿಶಿಷ್ಟವಾಗಿ ಕಟ್ಟಿರ್ತಾರೆ. ಅದು ಕೂಡ ಬಹಳಷ್ಟು ಕಡೆ ತಪ್ಪು ಮಾಡ್ತಿರ್ತಾರೆ. ಇದಂತೂ ಬಹಳ ಜನ ಕಲಿಬೇಕಾದ ಅಂತಂತು. ಅದರಲ್ಲಿ ನೀವ್ ಹೇಳಿದ್ರಿ, ನಾನ್ ಮಾತು ಕಡಿಮೆ ಮಾಡ್ಬಿಡ್ತೀನಿ ಅಂತ. ಇಲ್ಲ ಬೇಡ, ನೀವು ಮಾತಾಡ್ತಾನೆ ಇರಿ. ಮೌನ ಎಷ್ಟ್ ಬೇಕಷ್ಟೊತ್ತು ಮಾಡಿ, ಮೌನ ಮಾಡಿ ನಮ್ಮನ್ನೆಲ್ಲ ಅವಾಗ ಎತ್ತರಿಸ್ತಾ ಇರಿ, ಮಾತಾಡ್ತಾ ಇರಿ, ಮೌನನೂ ಮಾಡ್ತಾ ಇರಿ, ಎರಡೂ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್, ನಾನು ಮಾತ್ ನಿಲ್ಸೋದೇ ಇಲ್ಲ ಸರ್. ಇಲ್ಲ ಅಂದ್ರೆ ಬಹಳ ಸಮಸ್ಯೆ ನನಗದು. ನಾನು ಹೇಳದ್ನಲ್ಲ, ಯಾವಾಗ ಸೈಲೆಂಟ್ ಅಂತ ನನ್ನನ್ನ ಕಡೆಗಾಣಿಸ್ತಿದ್ದಾರೆ ಎಲ್ಲಾರು ಅಂತ ಅನ್ಸ್ಬಿಡ್ತಾವ ನಂಗೆ. ಅವತ್ ಶುರು ಮಾಡಿದ್ದು ಇಷ್ಟು ವರ್ಷಗಳಾಯ್ತು ನೋಡಿ. ನಾನು ಹತ್ತತ್ರ ನಾನು 10th standard ಅಲ್ಲಿ ಈ ಅನುಭವ ಆಗಿದ್ದು ನನಗೆ. 10th ಇಂದ ಇದುವರೆಗೂ ಎಷ್ಟು ವರ್ಷಗಳಾಯ್ತು, ಮಾತ್ ನಿಲ್ಸೋದೇ ಇಲ್ಲ ಸರ್. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾತಾಡ್ತಿರ್ತೀನಿ. ಇದು ನೋಡಿ, ಈಗ ನನಗೆ ಯೂನಿವರ್ಸ್ ನನ್ಗೆ ಕೊಟ್ಟಂತಹ ಒಂದು ಸೂಚನೆ ಏನು ಅಂದ್ರೆ, ಇವತ್ತು ಬೆಳಿಗ್ಗೆಯಿಂದ ನಂಗೆ ವೋಕಲ್ ಕಾರ್ಡ್ ತುಂಬಾ ಸಮಸ್ಯೆ ಆಗಿದೆ. ಒಂದ್ಸರಿ ಇದಾಗಿತ್ತು, ವಾಯ್ಸ್ ಕಂಪ್ಲೀಟ್ಲಿ ನಿಂತೋಗ್ಬಿಟ್ಟಿತ್ತು. ನನ್ನ ಕಂಠಕ್ಕೂ ಕೂಡ ಮಾತು ಬೇಡ ಅಂತ ಹೇಳ್ತಾ ಇದೆ ಸರ್. ಅದು ನಿಜ, ನೀವು ಹೇಳ್ದಂಗೆ ನನ್ನ ಕಡೆಯಿಂದ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಗಳು ನಡೆಯುವಂತ ಅವಕಾಶ ನಂಗೆ ಯೂನಿವರ್ಸ್ ಕೊಟ್ರೆ ಖಂಡಿತ ನಾನು ಬಿಡೋದಿಲ್ಲ, ಖಂಡಿತ ಮಾಡ್ತೀನಿ. ಆದ್ರೆ ಇವತ್ತಿಂದ ಶಪಥ ಮಾಡಿದ್ದೀನಿ ನಾನು, ನನ್ನ ಜೊತೆ ನೀವು ಭಾಗಿಯಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಮೇಡಮ್. ಎಷ್ಟು ಸರಿ ಮೇಡಮ್ ನಿಮ್ಗೆ ಹೇಳೋದು, ಅಯ್ಯೋ ರಾಮ. ನೋಡಿ, ಮಾತು ಜಾಸ್ತಿನೇ ಮಾಡ್ತಾ ಇದೀನಿ. ಯಶೋಧ ಅವರೇ ಮಾತಾಡಿ. ಇವತ್ತು ಯಶೋಧ ಮೇಡಮ್ ಏನು ಮಾತಾಡ್ಲಿಲ್ಲ, ಮತ್ತೆ ಇದಾದ ನಂತರ ಕಾರ್ಯಕ್ರಮ ಮಾತಾಡ್ಬೇಕು. ಅವ್ರು ಬಹಳ ಸೈಲೆಂಟ್ ಆಗಿರ್ತಾರೆ. ಮೇಡಮ್, ವಿಶಾಲಕ್ಷ್ಮಿ ಮೇಡಮ್ ಮಾತ್ರ ವೈಲೆಂಟ್ ಆಗ್ತಾರೆ. ಅದೇ ಇವರು ನಿಜವಾಗ್ಲೂ ಒಂದು ದೈವ ಸಂಭೂತ ಅಂತಾನೆ ಹೇಳ್ಬೋದು. ನಾನು ಪ್ರಥಮವಾಗಿ ಈ ಕ್ಲಾಸ್ ಅಟೆಂಡ್ ಮಾಡಿದಾಗ, ಪ್ರಥಮ ಕ್ಲಾಸ್ ಅಲ್ಲಿ ಇವರು ಅಟೆಂಡ್ ಮಾಡಿದ್ದು, ಅವರು ಹೇಳಿದಂತ ಮಾತುಗಳು ತೀಕ್ಷ್ಣವಾಗಿ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ನಾನು ಸತತವಾಗಿ ಯಾವಾಗ ನಾನು October 1st ಇಂದ ಅಟೆಂಡ್ ಮಾಡೋದ್ನೋ ಇಲ್ಲಿವರೆಗೂ 1-2 ಕ್ಲಾಸ್ ಮಧ್ಯೆ ದಸರಾ ಟೈಮಲ್ಲಿ ಮಿಸ್ ಮಾಡಿರ್ಬಹುದು ಹೊರತು, ಇಲ್ಲಿವರೆಗೂ ಫೌಂಡೇಶನ್ ಇಂದ ಯಾರು ಸ್ಪೀಕರ್ ಬರ್ತಾರೆ ಎಲ್ಲ ಜ್ಞಾನವನ್ನ ಎಳ್ಕೊಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ತಾ ಇರ್ತೀನಿ, ಮನನ ಮಾಡ್ತಾ ಇರ್ತೀನಿ, ಪ್ರತಿಯೊಂದು ಪಾಯಿಂಟ್ಸ್ನು ಬರ್ಕೊಳ್ತೀನಿ. ಏಕೆಂದ್ರೆ ಇದೊಂದು ಪ್ರತಿಯೊಂದು ಶಬ್ದ ಕೂಡ ನಮ್ಗೆ ಬೆಲೆ ಕಟ್ಟಲಾಗದಂತ ಒಂದು ಜ್ಞಾನವನ್ನ ಕೊಡ್ತಾ ಇದೆ. ಒಂದೊಂದು ಸ್ಪೀಕರ್ ಯಾರೋ ಹೇಳಿದ್ರು ಮೇಡಮ್ ಅವರು, ಒಂದೊಂದು ಮುತ್ತು ರತ್ನಗಳು ಅಂತ. ಇದು ಎಲ್ಲೂ ಸಿಗೋದಿಲ್ಲ ನಮ್ಗೆ, ಹುಡ್ಕೊಂಡೋದ್ರೂ ಸಿಗಲ್ಲ, ಎಷ್ಟು ಕೋಟಿ ಕೊಟ್ರು ಸಿಗಲ್ಲ. ಇದನ್ನ ಫೌಂಡೇಶನ್ ನಮಗೋಸ್ಕರ ಫ್ರೀಯಾಗಿ ಕೊಡ್ತಾ ಇರುವಾಗ ನಾವು ಆದಷ್ಟು ಅದನ್ನ ಗ್ರಹಿಸ್ಕೊಳ್ಬೇಕು, ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ಬೇಕು. ಆದ್ರೆ ನಾಳೆ ವಿಷಯಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಇವತ್ತು ನಾನು ಕೂಡ ಜಾಸ್ತಿ ಮಾತಾಡ್ಬಿಟ್ಟೆ, ಬಟ್ ಅದು ಉಪಯುಕ್ತವಾದ ಮಾಹಿತಿ ಕೊಡ್ಲಿಕ್ಕೋಸ್ಕರ ಮಾತಾಡಿದ್ದೀನಿ. ಅದು ಎಲ್ಲರಿಗೂ ಉಪಯೋಗ ಆಗ್ಲಿ ಅನ್ನೋದೇ ನನ್ನ ಭಾವನೆ. ನಾನು ಅಷ್ಟೇ ಆದಷ್ಟು ಮೌನವಾಗಿರ್ತೀನಿ, ಆದ್ರೆ ಚಿಂತನೆಗಳು, ಆಲೋಚನೆಗಳು ಹೋಗ್ತಾ ಇರುತ್ತೆ. ಆದ್ರೆ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲಿಂದ ಆಲೋಚನೆಗಳ ಕಡಿಮೆ ಆಗಿದೆ ಸಂಖ್ಯೆ ಅಂತ ಹೇಳ್ಬೋದು. ಮತ್ತೆ ಏನೇನು ಮನನ ಮಾಡ್ಕೊಳ್ಬೇಕು ಅದನ್ನ ಮಾಡ್ತಾ ಇರ್ತೀನಿ. ಚಿಂತೆಗಳು ಕಡಿಮೆ ಆಗಿದೆ, ಚಿಂತನೆ ಜಾಸ್ತಿ ಆಗಿದೆ ನನ್ನಲ್ಲಿ. ಹಾಗಾಗಿ ಧನ್ಯವಾದ ಮೇಡಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.
ಮಾತಾಡ್ತಾ ಇದ್ದೀನಿ. ವಿಷಯ ಹೇಳ್ಬೇಕು ಮೇಡಮ್ ನಿಮ್ಗೆ, ವಿಶಾಲಾಕ್ಷಿ ಮೇಡಮ್ಗೆ. ನಾನು ಆಕ್ಚುಲಿ ಸ್ವಲ್ಪ ಮೌನ ವಹಿಸಕ್ ಶುರು ಮಾಡಿದ್ದೆ ನಾನು ಯಶೋದವ್ರು ನಮ್ಮ ಟೀಮಿಗೆ ಬಂದ್ಮೇಲೆ. ಆಮೇಲೆ ಅಯ್ಯೋ ಇದೇನಪ್ಪ ನಾನೇ ಮಾತಾಡ್ತಿರ್ತೀನಿ ಇವ್ರು ಮಾತಾಡಲ್ವೇ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಅಯ್ಯೋ ನಿಮ್ಮಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ ಇದ್ರು. ಅದೇನಿಲ್ಲ, ಮೋಸ್ಟ್ಲಿ ನನ್ನನ್ನ ಮೇಲ್ ಕೂಡ್ಸಕ್ ಹೇಳಿರ್ತಾರೆ, ಆದ್ರೆ ನಾನು ಅವರಿಂದ ಕಲ್ತೆ. ಹೌದು ಹೌದಲ್ವಾ, ಸುಮ್ನೆ ಸೈಲೆಂಟ್ ಆಗಿರ್ಬೇಕು, ಯಾಕೆ ಇಷ್ಟೊಂದು ಮಾತಾಡ್ತೀನಿ ನಾನು ಅಂತ. ಅಲ್ವಾ, ಇಲ್ಲಿ ನಮ್ಮ ಟೀಮಲ್ಲಿ ನೀವೇನು ಹೇಳಿದ್ರಿ ಮುತ್ತುರತ್ನಗಳು ಅಂತ ಸರಿ ಹೇಳಿದ್ರು. ಹಂಗೆ ನೋಡಿ, ಸತ್ಯೇಂದ್ರ ಅವ್ರು ಇರ್ಬೋದು, ಯಶೋಧ ಅವ್ರು ಇರ್ಬೋದು, ನಮ್ಮ ಶಿವಕುಮಾರ್ ಸರ್ ಇರ್ಬೋದು, ನಳಿನಿ ಅವ್ರು ಇರ್ಬೋದು, ಇವರೆಲ್ಲ ಇದಾರಲ್ಲ, ಒಂಥರ ನನಗೆ ಸೂಪರ್ ಬಲ ಇದ್ದಂಗೆ. ಏನಿವೆ ಮೇಡಮ್, ಮತ್ತೊಮ್ಮೆ ನಿಮಗೆ ಧನ್ಯವಾದ. ಆತ್ಮ ಬಂಧುಗಳೇ, ಯಾರು ಮಾತಾಡ್ತಿದ್ದೀರಿ ನೆಕ್ಸ್ಟ್? ಮೇಡಮ್ ಒಂದೆರಡು ನಿಮಿಷ ದಯವಿಟ್ಟು ಮಾತಾಡಿ ಅಂತ ಹೇಳಿ ಮೇಡಮ್, ಹೇಳಿ ಮೇಡಮ್. ಈ ತರದವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾತಾಡ್ಸಿದ್ರೆ ನಾವು ಮೌನವಾಗಾದ್ರೂ ಇರ್ಬೋದು. ನೀವು ಅವ್ರು ಮಾತಾಡೋರ್ನೇ ನೀವು ಇದ್ ಮಾಡ್ಬಿಟ್ಟು ನಮ್ಮನ್ನ ಮೌನವಾಗಿರಿ ಅಂತ ಅಂದ್ರೆ ತಿಳ್ಕೊಳಕ್ಕೆ ನಮ್ಗೆ ಇನ್ನೊಂದ್ ಸ್ವಲ್ಪ ದಿವಸ ಅವಕಾಶ ಕೊಟ್ಟು ಆಮೇಲೆ ನಾವು ಮೌನವಾಗಿರ್ತೀವಿ. ಜೊತೆಗೆ ನೀವು ತುಂಬಾ ಮಾತಾಡ್ಸಿದ್ರೆ ನಾವು ಮೌನವಾಗಿರ್ತೀವಿ. ಆ ಟೈಮಲ್ಲಿ ನಾವು ಮೌನ ತಗೋತೀವಿ, ಯಾಕೆಂದ್ರೆ ನೀವು ಡಿಸ್ಟರ್ಬ್ ಆಗ ನಾವು ಮೌನ ಮಾಡ್ತಾ ಇರ್ತೀವಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್ ತರುಣ್ ಸಾಗರ್ ಮುನಿ ಅಂತ ಹೇಳ್ತಿದ್ರು, ನಿಮ್ಗೆ ಕಷ್ಟ ಆಗ್ತಾ ಇದ್ರೆ ಒಂದು ಊಟ ಮಾಡೋ ಟೈಮ್ ಏನ್ ಇರ್ತಲ್ಲ ಅಷ್ಟೊತ್ತರ ಮೌನಾಗಿ ಊಟ ಮಾಡಂತ ಹೇಳ್ತಾ ಇದ್ರು ಅವ್ರದ್ದು ಒಂದು ಪ್ರವಚನಲ್ಲಿ ಮೇಡಮ್ ಅವ್ರೆ. ಜೈನ್ ಮುನಿ ತರುಣ್ ಸಾಗರ್ ಅಂತೇಳಿ. ಹೌದು ಸರ್, ನಮ್ಮ ತಂದೆ ತಾಯಿ ನಮ್ಗೆಲ್ಲ ಹೇಳ್ಕೊಟ್ಟಿರೋದು ಅದೇ ಸರ್. ಊಟ ಮಾಡೋ ಟೈಮಲ್ಲಿ ಟಿವಿ ನೋಡ್ಬೇಡ, ಮೊಬೈಲ್ ನೋಡ್ಬೇಡ, ಸೈಲೆಂಟ್ ಆಗಿರೋ, ಅಲ್ಲಿ ಏನು ತಿಂತಾ ಇದೀವಿ ಅದ್ರ ಕಡೆ ಗಮನ ಕೊಡು ಅಂತ. ಅದನ್ನ ನಾವು ಈಗ್ಲೂ ಪಾಲಿಸ್ತಾ ಇದೀವಿ. ಯಾವಾಗ್ಲೂ ಒಂದೊಂದ್ಸರಿ ಟಿವಿ ನೋಡ್ತೀವಿ, ಅದನ್ನ ಹೇಳಲ್ಲ ನಾವು. ಒಟ್ಟಲ್ಲಿ ಊಟ ಆದಷ್ಟು ಮೌನದಿಂದ ಮಾಡೋದು ಉತ್ತಮ ಅಂತ ನಾವು ಸಮಗ್ರ ಜೀವನ ಶೈಲಿಯಲ್ಲಿ ಕೂಡ ಹೇಳ್ತೀವಿ. ಧನ್ಯವಾದ ಸರ್ ನಿಮ್ಗೆ. ಓಕೆ, ಸಾಕಷ್ಟು ಜನ ಶಾಂತಾ ಮೇಡಮ್ ಬಂದಿದ್ದಾರೆ ಮೌನದ ಬಗ್ಗೆ ಮಾತಾಡೋದಕ್ಕೆ. ಮಾತಾಡಿ ಶಾಂತ ಅವರೇ. ಮೇಡಮ್, ನಾನು ಮಾತಾಡೋದೇ ಇಲ್ಲ, ಮೌನವಾಗಿ ಇರ್ಬೇಕು ಅನ್ಕೊಂಡಿದ್ದೀನಿ. ನೀವು ಮಾತಾಡಿ ಅಂತಿದ್ದೀರಲ್ಲ ಮೇಡಮ್. ಎಲ್ಲಾರು ಹೇಳ್ತಾ ಇದ್ರು, ಇವಳು ದೇವಸ್ಥಾನ ಗಂಟೆ ಆದ್ರೂ ನಿಲ್ಲಿಸ್ಬೋದು, ಇವಳು ಬಾಯಿ ಮಾತ್ರ ನಿಲ್ಸಕ್ಕಾಗಲ್ಲ ಅಂತ. ನನಗೆ ಪಟ್ಟನೇ ಏನೇನೋ ಕಟ್ಬಿಟ್ಟಿದ್ದಾರೆ. ಪಟ್ಟ ಬಜಾರಿ ಅಂತೆ, ಬಾಯಿ ಬಡಿಕಿ ಅಂತೆ, ಊರು ಏನೇನಿದೆ ಎಲ್ಲಾ ಪಟ್ಟನು ನನಗೇ ಇದೆ ಇವತ್ತು. ಅದಕ್ಕೆ ಫುಲ್ ಮೌನವಾಗಿ ಎಲ್ಲ ಆಲಿಸ್ಕೊಂಡು ಆಮೇಲೆ ನಾನು ಅದನ್ನೇನು ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮ್ಯಾಮ್. ವೆರಿ ಗುಡ್. ನನ್ ಜೊತೆ ನೀವು ಇದೀರಾ ಅಂತ ನನಗೆ ಗೊತ್ತು. ಮಾಡೋಣ, ಇವತ್ತಿಂದಾನೆ ಶುರು ಮಾಡೋಣ. ವಿಶಾಲಾಕ್ಷಿ ಮೇಡಮ್ಗೆ ಧನ್ಯವಾದಗಳು. ವಿಶಾಲಾಕ್ಷಿ ಮೇಡಮ್ಗೆ ಧನ್ಯವಾದಗಳು, ಕೋಟಿ ನಮನಗಳು ಮ್ಯಾಮ್. ನಾಳೆ ಬಂದು ಇನ್ನೂ ಚೆನ್ನಾಗಿ ಹೇಳ್ಕೊಡಿ ಮ್ಯಾಮ್. ನಾವು ಮೌನವಾಗಿ ಎಲ್ಲ ಆಲಿಸ್ಕೊಂತೀವಿ. ಧನ್ಯವಾದ ಶಾಂತ ಅವರೇ, ಧನ್ಯವಾದ. ನಳಿನಿ ಅವ್ರು ಮಾತಾಡ್ಬೇಕಂತಿದ್ದಾರೆ, ಮಾತಾಡಿ ನಳಿನಿ ಅವ್ರು. ನಮಸ್ಕಾರ ಮೇಡಮ್. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನ ವಿಶಾಲಾಕ್ಷಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, ವಿಸ್ತಾರವಾಗಿ ಹೇಳಿದ್ರು. ಎಲ್ಲಾರು ಮಾತಾಡೋದನ್ನ ಕೇಳಿಸ್ಕೊಂಡ ಮೌನವಾಗಿರ್ಬೇಕು ಅನಿಸ್ತು, ಅದಕ್ಕೆ ಮೌನವಾಗಿದ್ವಿ. ಎಲ್ಲರೂ ನನಗೆ ಬಿಟ್ಬಿಟ್ಟಿದ್ದಾರೆ ಮಾತಾಡಕ್ಕೆ. ನಾನ್ ಮೌನವಾಗಿರ್ಬೇಕು ಅನ್ಕೊಂಡ್ರೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ಆತ್ಮ ಬಂಧುಗಳು. ಎನಿವೆ ನಳಿನಿ ಅವರೇ, ಥ್ಯಾಂಕ್ ಯು, ಧನ್ಯವಾದ ನಿಮ್ಗೆ. ಈಗಾಗಲೇ ಸಮಯ ಮೀರಿರೋದ್ರಿಂದ ಮತ್ತೊಮ್ಮೆ ನಿಮ್ಗೆ ವಿಶಾಲಾಕ್ಷಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಪೂರ್ವಕವಾಗಿ, ಪ್ರೀತಿಯಿಂದ. ಸೊ ಈ ಮೌನದ ಬಗ್ಗೆ ಸಾಧ್ಯವಾದಷ್ಟು ನಮ್ಮನ್ನೆಲ್ಲ ಆ ಮೌನಕ್ಕೆ ತಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಮಾತಿನಿಂದ ನಾಳೆ ಕೂಡ ಮೌನದಲ್ಲಿ ನಾವು ಎಷ್ಟು ಸಾಧನೆ ಮಾಡ್ಬೋದು ಅಂತ ದಯವಿಟ್ಟು ತಿಳಿಸ್ಕೊಡ್ತಿ ಅಂತ ಕೇಳ್ತಾ, ಇಲ್ಲೆಲ್ಲ ನನ್ನ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇಷ್ಟೊಂದು ಆರೋಗ್ಯಕರವಾದ ಚರ್ಚೆನ ನಾವು ಮಾಡಿದ್ವಿ ಎಲ್ಲರೂ. ಸೊ ಸಾಕಷ್ಟು ವಿಧದಲ್ಲಿ ನಮಗೆಲ್ರಿಗೂ ಒಂದೊಂದಷ್ಟಂತೂ ಉಪಯೋಗ ಆಗಿದೆ. ಈ ಮೌನವಾಗಿ ನಾವಿದ್ದುಕೊಂಡು ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದು ನಮಗೆಲ್ರಿಗೂ ತಿಳಿದಿದೆ ಅಂತ ಹೇಳ್ತಾ, ನಿಮ್ಮೆಲ್ಲ ಒಂದು ಅನಿಸಿಕೆಗಳು, ಅಭಿಪ್ರಾಯಗಳನ್ನ ನಾಳೆ ಮುಂದುವರ್ಸೋಣ. ನಾಳೆ ಮತ್ತೊಮ್ಮೆ ವಿಶಾಲಾಕ್ಷಿ ಅವ್ರು ಬರ್ತಾರೆ, ಮೌನದ ಬಗ್ಗೆ ಮಾತಾಡ್ತಾರೆ, ಸಾಕಷ್ಟು ನಮಗೆ ಜ್ಞಾನವನ್ನ ಹಂಚ್ತಾರೆ. ಸೊ ಅದನ್ನ ನಾವು ಕೇಳೋಣ. ಈಗಾಗಲೇ ಸಮಯ ಮೀರಿರೋದ್ರಿಂದ ನಿಮ್ಮೆಲ್ರಿಗೂ
ಧನ್ಯವಾದಗಳನ್ನ ಅರ್ಪಿಸುತ್ತಾ ವಿಶಾಲಾಕ್ಷಿ ಮೇಡಮ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಮೇಡಮ್ ನಿಮ್ಗೆ.